ನಿಮ್ದೇನಾದ್ರೂ ಹೇಳ್ಕೊಳ್ಳೋದಿದ್ಯಾ? ಸರ್ ನಾನು ಒಂದೇ ಒಂದ್ ಸ್ವಲ್ಪ ಹೇಳ್ತೀನಿ, ಯಾಕೆಂದ್ರೆ ಪಾಪ ಹೀಗೆ ಟೈಮ್ ಆಗೋಗಿದೆ. ಹೇಳಿ ಹೇಳಿ. ನನಗೆ ಆದದ್ದು ಅನುಭವ ಹ್ಮ್ ಸ್ವಲ್ಪ ಹಂಚ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ ಸರ್. ನಾನು ಹೇಳಿ ಹೇಳಿ. ನಾನು ಇನ್ಶೂರೆನ್ಸ್ ಫೀಲ್ಡ್ ಅಲ್ಲಿ ಒಂದು 3 ವರ್ಷ 4 ವರ್ಷ ರನ್ನಿಂಗ್ ಆದ್ಮೇಲೆ ಹ್ಮ್ ನನಗೆ ಒಬ್ರು ಕಸ್ಟಮರ್ ಸಿಕ್ಕಿದ್ರು ಸರ್. ಹ್ಮ್ ನನ್ನ ಕಸ್ಟಮರ್ ಸಿಕ್ಕಿದ್ರು. ಅವರು ಲೇಡೀಸ್ ಕಸ್ಟಮರ್. ಎಲ್ಲ ಲೇಡೀಸ್ ಇರ್ತಾರೆ, ನಮ್ಮ ಫೀಲ್ಡ್ ಅಲ್ಲಿ ಜೆಂಟ್ಸ್ ಇರ್ತಾರೆ. ಲೇಡೀಸ್ ಕಸ್ಟಮರ್ ಸಿಕ್ಕಿದ್ರು ಸರ್. ಓಕೆ. ಅವ್ರಿಗೂ ಒಂದ್ಸತಿ ನಾನು 2-3 ಸತಿ ನಾನು ಹೇಳ್ದೆ, ನಾನು 4 ವರ್ಷದಿಂದ ನೋಡ್ತಾ ಇದ್ದೀನಲ್ಲ, 2-3 ಸತಿ ಹೇಳ್ದೆ ನಾನು, ಏನಂತ? ಈ ತರ ಪ್ರೋಗ್ರಾಮ್ ಬರ್ತಾ ಇದೆ, ನಿನ್ನ ಸ್ಟೋರಿನೇ ಇದೆ, ನಿಮ್ ಸ್ಟೋರಿನೇ ಇದೆ, ನಿನ್ನ ಅಂತ ಹೇಳಲ್ಲ, ನಿಮ್ ಸ್ಟೋರಿನೇ ಇದೆ, ನಿಮ್ ತರದ್ದು ಸ್ಟೋರಿಗಳೇ ಇದೆ, ಒಂದ್ ಸ್ವಲ್ಪ ಕೇಳಿದ್ರೆ ನಿಮ್ಗೆ ಸಮಾಧಾನ ಆಗ್ಬೋದು ನೋಡಿ ಅಂತ ನಾನು 1-2-3 ಲಿಂಕ್ ಕಳಿಸಿದ್ದೆ. ಅವ್ರದೇ ತರ 4 ವರ್ಷದ ಹಿಂದೆ, 2-3 ವರ್ಷದ ಹಿಂದೆ ಕಳಿಸ್ಕೊಟ್ಟಿದ್ದೆ ಅವ್ರಿಗೆ, ಲಿಂಕ್ ಎಲ್ಲ ಕಳಿಸಿದ್ದೆ. ಅವರು ನನ್ನ ಜೀವನದಲ್ಲೇ ದೊಡ್ಡದು ಅದು ಇದು ಅಂತ ಏನೇನೋ ಅಂದ್ರು, ಲಾಸ್ಟ್ ನೋಡಿದ್ರು ನೋಡ್ಲಿಲ್ವೋ ಅದು ನನಗೆ ಗೊತ್ತಿಲ್ಲ. ಹಿಂಗೆ ಆಗೋಗಿದೆ. ಏನಾಯ್ತು ಅಂತಂದ್ರೆ ಒಂದು 2008 ಅಲ್ಲಿ ಸರ್, ಅದು ನಾನು ಫೀಲ್ಡ್ ಬಂದು ನಾನು 3-4 ವರ್ಷ ಆಗಿತ್ತು. ಅವಾಗ ಅವರು ಪರಿಚಯ ಆದ್ರು. ಅವ್ರದ್ದು ಒಂದು ನಾನು ಪಾಲಿಸಿ ತಗೊಂಡೆ. ನಡೀತಾ ಇತ್ತು ಜೀವನ. ಅಂದ್ರೆ ನಿಮ್ ಜೊತೆ ಕೆಲಸ ಮಾಡೋರು ಅಥವಾ ಇಲ್ಲ ಕೆಲಸ ಮಾಡೋರಲ್ಲ ಸರ್. ಅವ್ರಿಗೆ ನಾನು ಅದೇ ಹಳ್ಳಿಗಳು ತಿರುಗಿ ನಾನು ಇನ್ಶೂರೆನ್ಸ್ ಮಾಡ್ತೀನಲ್ವಾ, ಕಸ್ಟಮರ್ ಮಾಡಿದೆ. ಆಯ್ತು. ಅವಾಗೇನೋ ಚಿಕ್ಕ ಅಮೌಂಟ್ ಅವ್ರಿಗೆ ಎಷ್ಟಾಯ್ತದೋ ಅಷ್ಟು ಕಟ್ಕೊಂಡು ಹೋಗ್ತಾ ಇದ್ರು. ಹಂಗೆ ಒಡನಾಟ ಆಯ್ತು. ಅವರಿಂದ ಇನ್ನೊಬ್ರು ಹಿಂಗೆ ನಾನು ಜನಸಂಪರ್ಕ ಬೆಳೀತಾ ಹೋಯ್ತಾ ಇತ್ತು. ಕಸ್ಟಮರ್ಗಳಿಂದ ಬೇರೆಯವ್ರನ್ನ ಹಿಡ್ಕೊಳ್ಳೋದು ಸಂಪರ್ಕ ಹೋಯ್ತಾ ಇತ್ತು. ಹಾಗಾಗಿ ಸ್ವಲ್ಪ ತುಂಬಾ ದಿನಕ್ಕೆ ಇದು ಸಿಕ್ತಲ್ಲ, ಸ್ವಲ್ಪ ಇದಾಯ್ತಾ ಇದೆ, ಬಡ ಆಯ್ತಾ ಇದೆ. ಹಾಗಾಗಿ ಹೌದು ಸರ್, ನೀವು ನಾನು ನೋಡಿದೀನಿ, ಕಾರ್ಯಕ್ರಮ ಮಾಡ್ತಾ ಇರ್ಬೇಕಾದ್ರೆ ನೋಡ್ತೀರಿ, ಪಾಪ ಅವ್ರು ಎಳಿಬೇಕಾದ್ರೆ ಅವರು ಉತ್ತುಂಗಕ್ಕೆ ಹೋದಾಗ ಎಷ್ಟು ಸಮಾಧಾನ ಮಾಡಿ ನಿಮ್ಮ ಲೈನಿಗೆ ಎಳ್ಕ ಬರ್ತೀರಾ ಅಂದ್ರೆ, ಎಷ್ಟೊಂದು ತಾಳ್ಮೆ ಇದೆ ಸರ್ ನಿಮ್ಗೆ, ಹೊಗಳಕ್ಕೆ ಆಗಲ್ಲ. ನಿಜ ನಿಜ. ಅಂದ್ರೆ ಪಾಪ ಅದು ನಗು ಅಥವಾ ಅಳುವಿನ ಉತ್ತುಂಗದಲ್ಲಿ ಎಲ್ಲೇ ಇದ್ರು ಮತ್ತೆ ಇಲ್ಲಿಗೆ ಕರ್ಕೊಂಡು ಬಂದು ಆಯ್ತಪ್ಪ ಮುಂದುವರ್ಸ್ತೀರ. ಅವರ ಹಂತಕ್ಕೆ ನಾವ್ ಇಳಿದಾಗ ನಮ್ಮೊಳಗೆ ಅವರಿಗೆ ನಾವು ನಮ್ಮವರೇ ಅಂತ ಅನ್ಸಿದ್ರೆ ಅವ್ರ ಹೃದಯ ತೆರೆದಿಡ್ತಾರೆ. ಇಲ್ಲಾಂದ್ರೆ ಹೇಳವಾ ಅಂದ್ರೆ ಯಾರೇ ಹೇಳ್ತಾರೆ. ಸಂಭಾಳಿಸುವುದು ಒಂದು ಕಲೆ. ಈಗ ನೀವು ಸುಮ್ನೆ ಇನ್ಸೂರೆನ್ಸ್ ಮಾಡಿಸ್ಕೊಳ್ಳಿ ಅಂದ್ರೆ ಮಾಡಿಸ್ಕೊತಾರ? ಇಲ್ಲ ಸರ್, ಪಾಪ ಅವ್ರ ಕಷ್ಟ ಸುಖ ನೋಡ್ಕೊಂಡು, ಅವ್ರಿಗೆ ಬೇಕಾಗಿರೋದನ್ನ ನೋಡ್ಕೊಂಡು, ಅವ್ರಿಗೆ ಏನ್ ನೀಡ್ಸಿದ್ಯಾ ಅದನ್ನ ನೋಡ್ಕೊಂಡೇ ನಾವು ಕೊಡ್ಬೇಕು. ಆಯ್ತು ಹೇಳಿ. ಹಾಗಾಗಿ ಈ ತರ ಮಾಡ್ಕೊಂಡು ಒಂದು 2008 ಅಲ್ಲಿ ಪರಿಚಯ ಆದೋದಕ್ಕೆ 10 ಗಂಟೆ ಬಂತು ಸರ್. ತುಂಬಾ ಕ್ಲೋಸ್ ಆದ್ವಿ. ಕ್ಲೋಸ್ ಅಂತಂದ್ರೆ ನಾವು ತಗೊಂಡು ಅವ್ರ ಸರ್ವಿಸ್ ಕೊಡೋದ್ರಲ್ಲಾಗ್ಲಿ, ಅದ್ರಲ್ಲಾಗ್ಲಿ, ಅವ್ರ ಕಷ್ಟ ಸುಖ ಕೇಳೋದ್ರಲ್ಲಾಗ್ಲಿ ಕ್ಲೋಸ್ ಆದ್ವಿ ಸರ್. ಅಂದ್ರೆ ಬೋತ್ ಆರ್ ಮ್ಯಾರಿಡ್? ಅವ್ರು ಮ್ಯಾರಿಡ್ ಸರ್. ಅವರು ಫ್ಯಾಮಿಲಿ, ಅವ್ರ ಫ್ಯಾಮಿಲಿ ಎಲ್ಲ ಗೊತ್ತಿತ್ತು. ಅಂದ್ರೆ ನೀವು? ನಮ್ದು ಫ್ಯಾಮಿಲಿ ಸರ್, ನಮ್ದು ಫ್ಯಾಮಿಲಿ. ಅಂದ್ರೆ ನೀವು ಮದುವೆ ಆಗಿದ್ರೆ ಅವರು ಮದುವೆ ಆಗಿದ್ರು? ಹೌದು ಸರ್, ಅವ್ರದ್ದು ಫ್ಯಾಮಿಲಿ ಇದೆ, ನಮ್ದು ಫ್ಯಾಮಿಲಿ ಇದೆ. ಆಮೇಲೆ ಕ್ಲೋಸ್ ಆದ್ಮೇಲೆ ನಮ್ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಎಲ್ಲ ಒಂದಾಗೋಯ್ತು ಸರ್. ಓಕೆ. ಆಮೇಲೆ ಅವ್ರ ಫ್ಯಾಮಿಲಿಲೆಲ್ಲ ನಾನು ಪರಿಚಯ ನಮ್ದು ಅಂದ್ರೆ ಇದೇ ಫೀಲ್ಡ್ ಅಲ್ವಾ ಸರ್. ಪರಿಚಯ ಮಾಡ್ಕೊಂಡ್ಮೇಲೆ ಅವ್ರದ್ದಾಯ್ತಾ, ಅವ್ರ ಫ್ಯಾಮಿಲಿ ಇನ್ಯಾರನ ಇದ್ರೆ ಹಿಂಗ್ ಹೋಗೋದು, ರಿಲೇಶನ್ಶಿಪ್ ಬಿಲ್ಟ್ ಮಾಡ್ಕೊಂಡು ಹೋಯ್ತಾ ಇರೋವಂಥದ್ದು. ಹಾಗಾಗಿ ಅವರು ಅಣ್ಣ ತಮ್ದಿರದು ಎಲ್ಲಾ ಮಾಡ್ಸಿದೆ ಸರ್ ಪಾಲಿಸಿನ. ನಾನು ಅವ್ರ ಅಕ್ಕ ತಂಗಿದಿರದು, ಅಣ್ಣ ತಮ್ದಿರದು ಎಲ್ಲ ಪಾಲಿಸಿ ಮಾಡ್ಕೊಂಡು ಹೋದ್ರೆ ತುಂಬಾ ಕ್ಲೋಸ್ ಆಗ್ಬಿಟ್ಟು ಅವ್ರ ಮನೇಲಿ ನನ್ನ ಒಬ್ಬ ಮಗನ್ ತರ ನೋಡ್ಕೊಂತ ಇದ್ರು ಸರ್. ಆಮೇಲೆ ಅವರು ಅಷ್ಟೇನೇನೆ ನನ್ನ ಸೀನಣ್ಣ ಅಂತ ತುಂಬಾ ಇಷ್ಟ ಪಡ್ತಾ ಇದ್ರು ನನ್ನ. ಅವರು ನಮ್ಮ ಮನೇಲಿ ಏನಾನ ಫಂಕ್ಷನ್ ಆದ್ರೆ ಅವ್ರ ಫ್ಯಾಮಿಲಿನೂ ಬರೋದು, ಅವ್ರ ಅಣ್ಣ ತಮ್ದಿರೆಲ್ಲ ತುಂಬಾ ಕ್ಲೋಸು. ಈ ತರ ಇತ್ತು ಸರ್.
ಓಕೆ. ಆದ್ಮೇಲೆ 2012 ಅವರು ಫ್ಯಾಮಿಲಿ ಏನೋ ಡಿಸ್ಟ್ರಿಬ್ಯೂಟ್ ಆಗಿ ಅವ್ರ ತಾಯಿ ಮನೆಗೆ ಹೋದ್ರು. ಅವರು ಅವ್ರ ತಾಯಿ ಮನೆಗೆ ಹೋದ್ರು. ಆಮೇಲೆ ಒಂದು 5-6 ವರ್ಷ ಅಲ್ಲೇ ಇದ್ರು ಸರ್ ಅವರು. ನಾನು ಅವ್ರ ತಾಯಿ ಮನೇಲೆಲ್ಲ ಪಾಲಿಸಿ ಮಾಡಿದ್ದೀನಲ್ಲ, ಅವ್ರ ಅಣ್ಣ ತಮ್ಮದಿರೆಲ್ಲ ತುಂಬಾ ಕ್ಲೋಸ್ ನಮ್ಗೆ, ಎಲ್ಲರೂ ಮಾಡಿಸ್ಬಿಟ್ಟಿದೀನಿ. ಹಾಗಾಗಿ ನಾನು ಹೋಯ್ತಾ ಬರ್ತಾ ಇದ್ದೆ. ಹಾಗಾಗಿ ಆ ಅಮ್ಮ ಏನಂತೂ ಫಸ್ಟ್ ಅಣ್ಣ ಅಣ್ಣ ಅಂತಿದ್ರು ಸರ್. 2008 ಅಣ್ಣ ಅಣ್ಣ ಅಂತಿದ್ರು ನನ್ನ. ಆಮೇಲೆ ನಾನು ಅವ್ರ ಫ್ಯಾಮಿಲಿಲಿ ಎಲ್ಲ ಪಾಲಿಸಿ ಮಾಡಿ ಒಳ್ಳೆ ಓಡಾಡಕ್ಕೆ ಸ್ಟಾರ್ಟ್ ಮಾಡಿದ್ನಲ್ಲ, ತುಂಬಾ ಕ್ಲೋಸ್ ಆದ್ಮೇಲೆ ನಿನ್ನ ನಾನು ಅಣ್ಣ ಅನ್ನಕ್ ಆಗಲ್ಲ, ನಾನು ಅಲ್ಲ ನಮ್ಮ ಅಣ್ಣದಿರ್ನ ನಾನು ಹೋಗಲೋ ಬರಲ್ಲೋ ಅಂತ ಅಂತೀನಿ, ನಿನ್ನೂ ಅದೇ ತರ ಕರಿತೀನಿ ಅಂತಂದ್ರು. ನಿಮ್ ಇಷ್ಟಪ್ಪ, ನಿಮ್ಗೆ ಏನ್ ಅನ್ನಿಸ್ತದೋ ಆ ತರ ಅಂದ್ರಮ್ಮ. ನಾನು ಅಮ್ಮ ಅಮ್ಮ ಅಂತಾನೆ ಅಂತಿದ್ದೆ ಸರ್. ನಾನು ಎಲ್ಲಾನು ಅಮ್ಮ ಅಮ್ಮ ಅಂತಾನೆ ಅನ್ನೋದು, ಅವ್ರನ್ನು ಅಮ್ಮ ಅಮ್ಮ ಅಂತಾನೆ ಅಂತಿದ್ದೆ. ಆಯ್ತಮ್ಮ, ನಿಮ್ಗೇನ್ ಅನ್ನಿಸ್ತದೋ ಅದನ್ನ ಕರೀರಮ್ಮ ಅಂತಾನೆ ಅಂತಿದ್ದೆ ಸರ್. ಹಾಗಾಗಿ ಅವರು ಅದೇ ತರ ಕರೀತಿದ್ರು. ಅವ್ರ ಅಣ್ಣ ತಮ್ಮದಿರೆಲ್ಲ ಬೈದಿದ್ದಾರೆ ಅವ್ರಿಗೆ, ಸೀನಣ್ಣವ್ರನ್ನ ನೀನು ಹೋಗು ಬರೋ ಅಂತೀನಿ ಅಂತಂದ್ಬಿಟ್ಟು ಅವರು ಹೋಗಿಲ್ಲೇ ಬರಲೇ ಅಂತಿರೋದು. ಹಳ್ಳಿ ಸಿಟಿ ಸ್ವಭಾವದವರು. ಅಣ್ಣನ ಸೀನಣ್ಣನ ನೀನು ಹೋಗಿಲ್ಲೇ ಬರಲೇ ಅಂತ ಕರಿತೀನಿ ಅಂತಂದ್ಬಿಟ್ಟು ನನ್ನ ಕಣ್ಣೆದುರುಗಡೆ ಕೈ ಎತ್ತಿದ್ದಾರೆ ಸರ್. ಅಣ್ಣನಿಗೆ ಈ ತರ ಕರಿತೀಯ ನೀನು ಅಂತ. ಹಾಗಾಗಿ ಅವ್ರ ಎದುರುಗಡೆ ಹೋಗ್ರಿ ಬಂದ್ರಿ ಅಂತ ಅನ್ನೋದು, ನನ್ನ ಚೆನ್ನಾಗಿದ್ಯೇನೋ ಬರೋ ಊಟ ಮಾಡ್ಕೊ ಕುಂತ್ಕೊ, ಅವ್ರ ಅಣ್ಣದಿರ್ನ ಹೆಂಗ್ ಮಾತಾಡಿಸ್ತಾರೆ ಹಂಗೆ ನಾನು ಮಾತಾಡ್ಸ್ತಾ ಇದ್ರು ಸರ್. ಹೆಂಗಿತ್ತು ಸರ್. ಆಮೇಲೆ 2015 ಅವ್ರಿಗೆ ಯಾವ ತಾಯಿ ಮನೆಗೆ ಹೊಟ್ಟೋದ್ರಲ್ಲ, ತಾಯಿ ಮನೆಗೆ ಹೋದ್ಮೇಲೆ ಅವ್ರಿಗೆ ಯಾರೋ ಮದ್ವೆ ಮಾಡ್ಕೋಬೇಕು ಏನು, ಅವ್ರಿಗೆ ಯಾರಿಗೂ ಬೇರೆಯವ್ರ ಮೇಲೆ ಲವ್ ಆಯ್ತದೆ ಸರ್. ತಾಯಿ ಮನೆ ಗಂಡನ ಮನೆ ಬಿಟ್ಬಿಟ್ಟು ತಾಯಿ ಮನೆಗೆ ಹೊಟ್ಟೋಯ್ತಾರೆ. ಮಗುನ್ನು ಅಲ್ಲೇ ಕರ್ಕೊಂಡೋಗಿ, ಅವ್ರ ಆಲ್ರೆಡಿ ಮಗು ಇರ್ತದೆ, ಮಗುನ್ನು ಕರ್ಕೊಂಡೋಗಿ ಇದಕ್ಕೆ ಸ್ಕೂಲ್ಗೆಲ್ಲ ಸೇರ್ಸ್ಕೊಂಡು ಅಲ್ಲೇ ಇರ್ತಾರೆ ಸರ್. ಹಾಗಾಗಿ ಆ ವಿಚಾರ ನನ್ನ ಹತ್ರ ಹೇಳ್ತಾರೆ. ಅಂದ್ರೆ ಅವ್ರ ರಿಲೇಷನ್ ಏನೇನೆ, ಅವ್ರ ರಿಲೇಷನ್ ಅಲ್ಲಿ ಅವ್ರ ಮಾಮ ಅಂತಾನೆ ಅನ್ಕೊಂಡು ನಮ್ಮ ಮಾಮಾರು ಏನೋ ಮದುವೆ ಮಾಡ್ಕೋಬೇಕು ಇಷ್ಟಪಟ್ಟಿದೀನಿ ಅಂತ ಹೇಳ್ತಾವ್ರ ಕಣೋ ಅಂತಂದ್ರು. ನಾನು ನಮ್ಮ ತಾಯಿ ಹತ್ರ ಚರ್ಚೆ ಮಾಡಿದೆ ಈ ವಿಚಾರನ. ಯಾಕ ನಮ್ಮ ಫ್ರೆಂಡ್ ನಮ್ಮ ಮನೆಗೆಲ್ಲ ಬಂದಿದ್ರಲ್ಲ, ಅವ್ರಿಗೆ ನಮ್ಮ ಅಮ್ಮನ್ಗೆ ಅವ್ರ ಹೆಸರೆಲ್ಲ ಗೊತ್ತಿತ್ತು. ನಮ್ಮ ಫ್ರೆಂಡ್ ನಮ್ಮ ಮನೆಗೆಲ್ಲ ಬಂದಿರಲ್ಲ, ಯಾಕ ಅವರು ನಾನು ನಮ್ಮ ತಾಯಿನ ಅಕ್ಕ ಅಂತೀನಿ. ಅಕ್ಕ ಹಿಂಗೆ ಅವ್ರ ಮಾವನ್ನ ಏನೋ ಇಷ್ಟಪಟ್ಟಾರಂತೆ ಕಣಕ, ಗಂಡು ಮನೆಗೆ ಹೋಗಿ ತುಂಬಾ ದಿನ 3 ವರ್ಷ 4 ವರ್ಷ ಆಗೋಯ್ತಲ್ಲ, ಅವ್ರ ತಾಯಿ ಮನೇಲಿ ಇದ್ಕೊಂಡಿನೇ ಅವ್ರ ಮಾವನ್ನ ಇಷ್ಟಪಟ್ಟವ್ರಂತೆ ಕಣಕ ಅಂದೆ. ಆಮೇಲೆ ಅವ್ರ ಮಾವನ್ದು ಏನ್ ಸ್ಟೋರಿ, ಏಕೆ ಅವ್ರ ಮಾವನ್ಗೆ ಮದ್ವೆ ಆಗ್ಲಿಲ್ವಾ ಅಂತ ನಮ್ ತಾಯಿ ಕೇಳಿದ್ರು. ನಮ್ ತಾಯಿ ಕೇಳಿದಾಗ ನಾನು ಹೇಳ್ದೆ, ಆ ವಿಚಾರ ಎಲ್ಲ ಹೇಳಿದ್ರು ನನಗೆ. ಅವ್ರಿಗೆ ಏನೋ ಡೈವರ್ಸ್ ಆಗಿ ಮದ್ವೆ ಆಗಿ ತಕ್ಷಣ ಡೈವರ್ಸ್ ಆಗಿ ಬಿಟ್ಟೋಗ್ಬಿಟ್ಟಿದ್ರಂತೆ. ಆ ತರ ಎಲ್ಲ ಹೇಳಿದ್ರು. ತುಂಬಾ ಜೋರಾಗಿದ್ರಂತೆ. ಆಸ್ ಎನ್ ಪ್ರೊಡ್ಯೂಸರ್ ಸರ್ ಅವರು, ಫಿಲಂ ಆರ್ಟ್ಸ್ ಡೈರೆಕ್ಟರ್ ವಿತ್ ನಟ, ಆಕ್ಟ್ ಅಂಡ್ ಡೈರೆಕ್ಟರ್. ನನ್ನ ಹತ್ರ ಎಲ್ಲ ಹೇಳಿದ್ರಲ್ಲ, ಅವ್ರ ಮನೇಲಿ ಕಸ ಗುಡ್ಕೊಂಡು ಇದ್ಬಿಟ್ರೆ ನನ್ನ ಸಾಕೊಂಡ್ಬಿಡ್ತಾರೆ, ನಮ್ಮ ಮಾಮ ಕೋಟಿಗವ್ರೆ, ಹಂಗವ್ರೆ ಹಿಂಗವ್ರೆ ಅಂತ ಏನೇನೋ ತರ ಹೇಳಿದ್ರು ಸರ್. ನಾನು ಅದನ್ನ ನಮ್ಮ ಅಮ್ಮನ ಹತ್ರ ಹೇಳ್ದೆ. ನಮ್ಮಮ್ಮನು ಸೀನಾ ಅಂತಾರೆ ನನ್ನ. ಅಲ್ಲ ಕಣೋ ಸೀನಾ, ಸರಿ ಅವ್ರ ಮಾವ ಅಷ್ಟಕ್ಕೆ ಅವನೇ ತಾನೆ, ಬೇರೆ ಯಾರನ್ನ ಮದುವೆ ಆಗೋತಪ್ಪ, ಇವ್ರು ಒಂದ್ ಮಗು ಇರೋಳನ್ನ ಯಾಕೆ ಇಷ್ಟಪಡೋದು? ಅಕಸ್ಮಾತ್ ಅಷ್ಟು ಇಷ್ಟಪಡ್ತಾರ ತಾನೆ, ಒಂದ್ 20 ಲಕ್ಷ ಅವಳ ಹೆಸರಿಗೆ ಹಾಕ್ಬಿಡ್ಲಿ. ಮದುವೆ ಮಾಡ್ಕೊಳ್ಳೋದಾದ್ರೆ ಒಂದ್ 20 ಲಕ್ಷ ಅವಳ ಹೆಸರಿಗೆ ಹಾಕ್ಬಿಟ್ರೆ ನಾಳೆ ಏನೋ ಅವಳ ಜೀವನಕ್ಕಾಗ್ಲಿ. ಇಲ್ಲ ಅಂತಂದ್ರೆ 2-3 ಸೈಟ್ ಅವೇ ಅಂತ ಅಂತೀಯಲ್ಲ, ಒಂದ್ ಸೈಟ್ ಏನೋ ಅವಳ ಹೆಸರಿಗೆ ಬರೆದು ಬಿಟ್ರೆ ಅವಳ ಜೀವನಕ್ಕೇನೋ ಆಯ್ತದೆ, ಒಂದ್ ಮಗು ಬೇರೆ ಅದೇ ಅಂತ ನಮ್ ತಾಯಿ ಐಡಿಯಾ ಕೊಟ್ರು. ನಾನು ನಮ್ಮಮ್ಮ ನಮ್ಮ ಅಕ್ಕರು ಹೆಂಗಿದ್ರು,
ನೋಡಮ್ಮ ಒಂದ್ ಸೈಟ್ ಆದ್ರೆ ಬರೀಬೇಕಂತೆ ಇಲ್ಲಿಗೆ ಅಂದ್ರೆ ಇಲ್ಲ ಅಂದ್ರೆ ಒಂದು 20 ಲಕ್ಷ ರೂಪಾಯಿ ದುಡ್ಡು ಹಾಕಿದ್ರೆ ಮಾಡ್ಕೊಳ್ಳಿ ಅಂತ ನಮ್ಮಮ್ಮ ಹೇಳಿದ್ರು ಕಣಮ್ಮ ಅಂತ ಹೇಳ್ದೆ. ಅಮ್ಮನ ಹತ್ರ ಯಾವಾಗನ ಫೋನ್ ಮಾಡ್ಕೊಡು ನಾನೇ ಮಾತಾಡ್ತೀನ. ಏನೋ ನಮ್ಮ ಅಮ್ಮನ್ಗೆ ಕೋಟಿ ಅನ್ನೋದ್ ಲೆಕ್ಕ ಇಲ್ಲ ಕಣೋ. 2-3 ಕಡೆ ಸೈಟ್ ಅವೆ, ಮಂಡ್ಯದಲ್ಲಿ ಸೈಟ್ ಅವೆ, ಮೈಸೂರಲ್ಲಿ ಸೈಟ್ ಅವೆ, ಹಂಗೆ ಹಿಂಗೆ ಅದ್ ಏನೇನೋ ಹೇಳಿದ್ರು. ಆಮೇಲೆ ಒಂದ್ ಟೈಮು ಯಾವಾಗೂ ಫ್ರೀ ಆಗಿದ್ದಾಗ ನಮ್ಮಮ್ಮನ್ಗೂ ಮಾಡ್ಕೊಟ್ಟೆ. ನಮ್ಮಮ್ಮನೂ ಮಾತಾಡಿದ್ರು, ಬೇಡ ಕಣವ ಒಂದ್ ಮಗ ಅವನೇ ಅವ್ವ ಅವ್ವ ಅಂತಾನೆ ಅಂತಿದ್ರು. ಬೇಡ ಕಣವ ಒಂದ್ ಮಗು ಅದೇ ಅದನ್ನ ಸಾಕೊಂಡು ಜೀವನ ಮಾಡ್ಕೊಂಡು ಹೋಗ್ಲಿ, ಬೇಡ ಅಂತಂದ್ರು. ಇಲ್ಲ ಕಣಮ್ಮ, ನಮ್ಮ ಮಾಮ ಚೆನ್ನಾಗಿ ನೋಡ್ಕೋತಾರ ಕಣಮ್ಮ, ನನ್ನ ಮದುವೆ ಮಾಡ್ಕೋತೀನಿ ಅಂತ ಹೇಳವ್ರ ಕಣಮ್ಮ ಅಂತೆಲ್ಲ ಏನೇನೋ ಹೇಳಿದ್ರು. ಗಂಡಂಗ್ ಡೈವರ್ಸ್ ಕೊಟ್ಟಿದ್ರ? ಕೊಟ್ಟಿರ್ಲಿಲ್ಲ. ಹಾಗಾಗಿ ಎಲ್ಲ ಹೇಳಿದ್ರು. ಅವಳು ಫುಲ್ಲು ಇದು ಕೊಟ್ಟೋಗ್ಬಿಟ್ಟವಳೆ, ಇಷ್ಟ ಕೊಟ್ಬಿಟ್ಟವಳೆ, ಅವಳು ಇಷ್ಟ ಕಣ, ನಾವ್ ಹೇಳಿದ್ರು ಕೇಳ್ತಾ ಇಲ್ಲ ಅಂತ ಅಂದ್ಬಿಟ್ರು ನಮ್ಮ ತಾಯಿಯರು. ಸರಿ ಅಂದ್ಬಿಟ್ಟು ಅಂಗಡಿ ಹಂಗೆ ನಡೀತಾ ಇತ್ತು ಸರ್. 4-5 ವರ್ಷ ನಡೀತು ಸರ್ ಲವ್ ಕೇಸು. 2000 ಕರ್ಕೊಂಬರೋ ಪ್ರಯತ್ನ ಮಾಡ್ಲಿಲ್ವಾ? ಮಾಡ್ಲಿಲ್ಲ ಸರ್, ಮಾಡ್ಲಿಲ್ಲ. ಅವ್ರು ಸ್ವಲ್ಪ ಏನೋ ಡ್ರಿಂಕ್ಸ್ ಪಾರ್ಟಿ, ಅವ್ರ ಫ್ಯಾಮಿಲಿ ಪ್ರಾಬ್ಲಮ್, ಅದ್ ನನಗೆ ಗೊತ್ತಿಲ್ಲ, ಮಾಡ್ಲಿಲ್ಲ ಸರ್. 1-2-3-4-5 ಸತಿ ಈ ತರ ಆಗಿದೆಯಂತೆ. ಮೊದ್ಲೆಲ್ಲ ಕರ್ಕೊಂಡು ಹೋಗ್ಬಿಡೋದು, ಆಮೇಲೆ ತಾಯಿ ಮನೆಯವರೇನೆ ಎಲ್ಲ ನೋಡ್ಕೋತಾ ಇದ್ದದ್ದು. ಹಾಗಾಗಿ ಆಮೇಲೆ ಅಲ್ಲಿಗೆ ಹೊಟ್ಟೋದ್ರು, ತಾಯಿ ಮನೆಗೆ ಹೊಟ್ಟೋದ್ರು. ಈಗಿರ್ಬೇಕಾದ್ರೆ 2000 ಕರೋನಾ ಬಂತು. ಕರೋನಾ ಫೀಲ್ಡ್ ಅಲ್ಲೆಲ್ಲ ಅಲ್ಲೇ ಇದ್ರು. 23 ನಲ್ಲಿ ಸರ್, 2023 ನಲ್ಲಿ 22-23 ಇದರಲ್ಲಿ ಸರ್ ಕೇಳಿಸ್ತಾ ಇದೆಯಲ್ಲ ಸರ್? 23 ನಲ್ಲಿ ತುಂಬಾ ಡೀಪ್ ಆಗೋಯ್ತು ಅವ್ರದ್ದು. ನಮ್ಮ ಮಾವನೇ ಬಂದು ನಮ್ಮ ಮನೇಲಿ ಕೆಳಗುಟ್ ಮಾಡ್ಕೋತಾರ ಕಣೋ ಅಂತ ಎಲ್ಲ ಅಂದ್ರು. ನಾನು ಹೋದಾಗಂತೂ ಅವ್ರ ಅಣ್ಣ ತಮ್ಮದಿರೆಲ್ಲ ಚೆನ್ನಾಗಿದ್ರಲ್ಲ, ನನ್ನ ಹತ್ರ ತುಂಬಾ ಕ್ಲೋಸ್. ಈ ಹುಡುಗಿಗಿನ್ನ ಕ್ಲೋಸ್ ಆಗ್ಬಿಟ್ರು ಸರ್ ನನ್ನ ಹತ್ರ. ಏನನ್ನ ಸ್ಪೆಷಲ್ ಮಾಡ್ದಾಗೆಲ್ಲ ಸೀನಣ್ಣನ ಕಡೆ ಊಟಕ್ಕೆ ಅಂತವ್ರು, ನಾನು ಹೋಗಿ ಊಟ ಮಾಡ್ಕೊಂಡ್ ಬರ್ತಿದ್ದೆ. ಅವರು ಫಂಕ್ಷನ್ಗೆಲ್ಲ ಅವ್ರ ಫ್ಯಾಮಿಲಿ ಎಲ್ಲ ನಮ್ಮ ಅಣ್ಣ ತಮ್ಮದಿರೆಲ್ಲ ಬರೋರು. ಅವರು ಅಕಸ್ಮಾತ್ ಅವ್ರದ್ದು ನನ್ನ ಕಾರ್ ಪ್ರಾಬ್ಲಮ್ ಆಯ್ತು ಅಂದ್ರೆ ನನ್ನ ಕಾರ್ ಎತ್ಕೊಂಡು ಹೋಗೋರು. ನಮಗೂ ಸಪೋರ್ಟ್ ಮಾಡಿದ್ದಾರೆ, ದುಡ್ಡು ಕಷ್ಟದಲ್ಲೂ ಮಾಡಿದ್ದಾರೆ, ನಾನು ಕೊಟ್ಟಿದ್ದೀನಿ, ಅವರು ಮಾಡಿದ್ದಾರೆ. ಹಿಂಗೆಲ್ಲ ಇದ್ವಿ ಸರ್, ತುಂಬಾ ಕ್ಲೋಸ್ ಫ್ರೆಂಡ್. ಹಿಂಗೆಲ್ಲ ಆಯ್ತು ಸರ್. ಆಮೇಲೆ 2013 ಏನಾಗೋಯ್ತು ಅಂತಂದ್ರೆ 23 ನಲ್ಲಿ ಸರ್, ಆಯಪ್ಪನೇ ಹೋಗಿ ತಮ್ಮನ್ ಕೇಳಿದ್ದಾರೆ ಸರ್. ಯಾಯಪ್ಪ? ಅದೇ ಯಾರು ಇಷ್ಟಪಡ್ತಾ ಇದ್ರಲ್ಲ, ಅಯ್ಯಪ್ಪನೇ ಹೋಗಿ ಕೇಳಿದ್ದಾರೆ. ನಾನು ನಿಮ್ಮಕ್ಕನ್ನ ಈ ತರ ನಾನು ಮಾಡ್ಕೋತೀನಿ ಅಂತ. ಅವರು ತುಂಬಾ ರಂಗ್ ಆಗ್ಬಿಟ್ಟವ್ರೆ. ಇಲ್ಲ ಆಗಲ್ಲಪ್ಪ, ಹಂಗೆಲ್ಲ ಆಗಲ್ಲ, ಒಂದ್ ಮಗು ಅದೇ, ನಾವು ಡೈವರ್ಸ್ ಆಗ್ಲಿಲ್ಲ ಏನಿಲ್ಲ, ನಾವ್ ಹೆಂಗ್ ಕೊಡಕ್ ಆಯ್ತದೆ ಅಂತ ಅಂದ್ಬಿಟ್ಟು ಅಯ್ಯಪ್ಪನು 2 ದಿನ ಕೆಲ್ಸಕ್ಕೆ ಹೋಗಿರ ಬಂದು ಈ ಹುಡುಗಿಗೆಲ್ಲ ಹೊಡೆದಿ ಮೈಸೂರ್ಗೆ, ಅವ್ರ ಅಕ್ಕರ್ ಮೈಸೂರಲ್ಲಿ ಇದ್ರು, ಮೈಸೂರ್ ಕಳ್ಸಿಬಿಟ್ಟಿದ್ದಾರೆ ಸರ್. ನಮ್ಗೆ ನನ್ಗ ಆ ಮೂಮೆಂಟ್ ಅಲ್ಲಿ ಇದಾಗ್ಲಿಲ್ಲ. ಮೈಸೂರ್ಗೆ ಹೋದ್ಮೇಲೆ ನನ್ಗೊಂದ್ಸತಿ ಫೋನ್ ಮಾಡಿದ್ರು, ಈ ತರ ಎಲ್ಲ ಆಯ್ತು ಕಣೋ, ಎಲ್ಲ ಹೊಡೆದಿ ಗಲಾಟೆ ಮಾಡಿದ್ರು ಅಂತೆಲ್ಲ ಹೇಳಿದ್ರು. ಸರಿ ಆಯ್ತು ಬಿಡಮ್ಮ, ಅದೇನು ಅವ್ರು ಬೇಡ ಅಂದ್ಮೇಲೆ ಬೇಡ, ಅಣ್ಣ ಅಂದಿರು ಇಲ್ಲ ಅಕ್ಕ ಇದು ತಾಯಿ ಬೇಡ ಅಂತಂದ್ಮೇಲೆ ಬೇಡ ಬಿಡಮ್ಮ ಅಂತ ಅಂದ್ಬಿಟ್ಟು ಹಂಗೆ ಇತ್ತು ಸರ್. 1 8 ದಿನ ಹಿಂಗಿತ್ತು ಸರ್. ಮೈಸೂರಿಂದ ಕರ್ಕೊ ಬಂದ್ರು ಸರ್. ತಿರ್ಗಾ ಕರ್ಕೊ ಬಂದು ಹಂಗೆ ಇರ್ಬೇಕಾದ್ರೆ 1-3-4 ದಿನ ಆದ್ಮೇಲೆ ಒಂದಿನ ಫೋನ್ ಮಾಡಿದ್ರು. ಈ ತರ ಎಲ್ಲ ಆಗಿ ಹಿಂಗೆಲ್ಲ ಆಯ್ತು, ತಿರ್ಗಾ ಏನೋ ನನ್ನ ಗಂಡನ ಮನೆಗೆ ಕಳಿಸ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡವ್ರೆ ಅಂತಂದ್ರು. ಆಯ್ತಾಗ್ಲಿ ಬಿಡಪ್ಪ, ಏನೋ ಒಳ್ಳೇದಾಗ್ಲಿ, ತಾಯಿ ಹೆಂಗ್ ಹೇಳ್ತಾರೆ ಹೆಂಗ್ ಕೇಳಮ್ಮ ಅಂತಾನೆ ಅಂದೆ ಸರ್. ಇಲ್ಲ ಕಣೋ, ನನ್ಗೆ ಯಾವ್ದೋ ಒಂದು ಮೂಲೆಯಲ್ಲಿ ನನಗೆ ಇವಾಗೂ ಅನ್ನಿಸ್ತದೆ ನಮ್ಮ ಮಾಮ ಬಂದು ನನ್ ಕರ್ಕೊಂಡು ಹೋಯ್ತದೆ ಅಂತ ಅನ್ನಿಸ್ತದೆ. ತುಂಬಾ ಪೀಕ್ ಆಗ್ಬಿಟ್ಟಿದ್ರು ಅವರು, ಪೀಕ್ ಲೆವೆಲ್ ಕೊಟ್ಟಾಕಿದ್ರು. ನಮ್ಮ ಮಾಮ ಬಂದು ಇವಾಗೂ ಕರ್ಕೊಂಡು ಹೋಯ್ತಾರೆ ಅಂತ ಅನ್ನಿಸ್ತದೆ ಕಣೋ ಅಂತ ಅಂತಿದ್ರು. ಇಷ್ಟೆಲ್ಲ ಆದ್ಮೇಲೆ ಎಲ್ಲಿ ಕರ್ಕೊಂಡು ಹೋಯ್ತಾರೆ, ಸುಮ್ಗೆ ತಾಯಿ ಹೆಂಗ್ ಹೇಳ್ತಾರೋ ಹಂಗ್ ಕೇಳು, ನಿಮ್ಮ ಅಣ್ಣದಿರ ಹೆಂಗ್ ಹೇಳ್ತಾರೋ ಹಂಗ್ ಕೇಳು ಅಂತ ಅಂದ್ಬಿಟ್ಟು ರೇಗ್ಬಿಟ್ಟೆ ನಾನು. ಇಷ್ಟೆಲ್ಲ ಆದ್ಮೇಲೆ ಅವಯ್ಯಪ್ಪ ತಿಳ್ಕೊಂಡಿದ್ದಾರೆ, ಇವ್ರ ಹತ್ರ ಯಾರು ಚೆನ್ನಾಗಿದ್ದಾರೆ ಅಂತ ತಿಳ್ಕೊಂಡವ್ರೆ.
ಯಾರು ಅದೇ ಪ್ರೊಡ್ಯೂಸರ್ ಅಂತ ಹೇಳಿದ್ನಲ್ಲ ಸರ್, ಮಾವ. ಮಾವ ಮಾವ ತಿಳ್ಕೊಂಡಿದ್ದಾರೆ. ತಿಳ್ಕೊಂಡು ಏನು ನನಗೆ ಕಾಲ್ ಮಾಡಿದ್ರು ಸರ್, ಯಾರು ಚೆನ್ನಾಗಿದ್ದಾರೆ ಅಂತ ತಿಳ್ಕೊಂಡವ್ರೆ, ಹಿಂಗೆ ಇವರೆಲ್ಲ ತುಂಬಾ ಕ್ಲೋಸ್ ಆಗವ್ರೆ ಅಂತ ನನ್ನ ವಿಚಾರ ಬಂದದೆ. ಅಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ತಗೊಂಡಿರೋದು ಸರ್. ಅವರು ಬಾಡಿಗೆ ಮನೆಯವರು ಇವರು ಕ್ಲೋಸ್ ಆಗಿದ್ರು. ನಾನು ಹೋಯ್ತಾ ಬರ್ತಾ ಇದ್ನಲ್ಲ ಮನೆಗೆ, ಯಾವಾಗನ ಒಂದ್ಸತಿ ಹೋಗೋನಲ್ಲ, ನನ್ನ ನಂಬರ್ ಎಲ್ಲ ಗೊತ್ತಿತ್ತು. ನನ್ನ ಕ್ಯಾಲೆಂಡರ್ ನಂದು ಇದಾಗಿತ್ತು, ನನ್ನ ಕ್ಯಾಲೆಂಡರ್ ಎಲ್ಲ ಹೊಡ್ಸ್ಕೊ ಅನ್ಸ್ತೀನಿ. ನನ್ನ ನಂಬರ್ ಗೊತ್ತಿತ್ತು. ಆ ನಂಬರ್ ಅವ್ರಿಗೆ ಸೆಂಡ್ ಮಾಡಿದ್ದಾರೆ ಸರ್, ಅವ್ರು ಕೊಟ್ಟಿದ್ದಾರೆ. ಇವ್ರು ತುಂಬಾ ಕ್ಲೋಸ್ ಆಗವ್ರೆ ಅಂತ ಹೇಳವ್ರೆ. ಆ ನಂಬರ್ ಅವ್ರು ಕೊಟ್ಟವ್ರೆ ಸರ್. ಫೋನ್ ಮಾಡಿದ್ರು ಸರ್ ಮಾವ, ನಾನು ಹಿಂಗೆ ನಾನು ಇವ್ರ ಮಾವ ನಾನು, ಚೆನ್ನಾಗಿದ್ದೀರಾ ಏನು ಅಂತ ಎಲ್ಲ ಫಸ್ಟ್ ವಿಚಾರ ಮಾಡ್ಕೊಂಡು, ಹಿಂಗೆಲ್ಲ ಆಯ್ತು ಕಣ್ರಿ, ನಾನೇ ಕೇಳದೆ ಕೊಡಲ್ಲ ಅಂದ್ಬಿಟ್ರು ಅವರು. ಅವ್ರಿಗೆ ಎಷ್ಟು ಇದೆಯಾ ಅಹಂಕಾರ, ಹಿಂಗೆ ಅಂತ ಏನೇನೋ ಅನ್ಕೊಂಡು ಒಂದು 2-3 ದಿನ ಹಿಂಗೆ ಮಾತಾಡಿದ್ರು ಸರ್. ಮಾತಾಡ್ತಾ ಹೇಳಿದ್ರು ಎಲ್ಲ ನನಗೆ ಸ್ವಲ್ಪ ನೀವು ಮಾತಾಡ್ಸಕ್ಕೆ ಇದ್ ಮಾಡಿ, ಗಂಡನ ಮನೆಯಲ್ಲೇ ಇರ್ಲಿ ಪರವಾಗಿಲ್ಲ, ಅವರು ನನ್ನ ಕೈಲಿ ಆದದ್ದು ನಾನು ಸಪೋರ್ಟ್ ಮಾಡ್ತೀನಿ, ಒಂದು 10,000 ಒಂದು 50,000 ದುಡ್ಡು ಕೊಡ್ತೀನಿ, ಅವ್ರ ಫ್ಯಾಮಿಲಿ ಚೆನ್ನಾಗಿರ್ಲಿ, ಸಪೋರ್ಟ್ ಮಾಡಬೇಕು ಹೇಳಿ ಸರ್ ಅಂತಾನೆ ಹೇಳಿದ್ರು. ನಾನು ಹೆಂಗ್ ಸರ್ ಹೋಗಿ ಹೇಳಕ್ ನಾನು ಆ ತರ ಹೋಗಿ ಹೇಳಕ್ ಆಗಲ್ಲ. ನೋಡೋಣ ಸರ್, ಅವ್ರೇನ ಯಾವಾಗನ ಟೈಮ್ ಸಿಕ್ಕಿದ್ರೆ, ನಾನು ಹೋದಾಗ ಅವ್ರು ಒಬ್ರೇ ಸಿಕ್ಕಿದ್ರೆ ಹಿಂಗಂದ್ರು ಅಂತ ಅಂತೀನಿ ಸರ್ ಅಂತ ಹೇಳಿದೆ ಸರ್. ಅದ್ರ ಟೈಮ್ ಸಿಗ್ಲಿಲ್ಲ, ನಾನು ಹೋಗ್ಲಿಲ್ಲ. ಒಂದ್ 8-10 ದಿನ ಕಳೆದೋಯ್ತು ಸರ್. ಆಮೇಲೆ ಪಾಪ ಈ ಹುಡುಗಿ ಏನ್ ಮಾಡ್ತು, ಇಲ್ಲಿಂದ ಆಚೆ ನೋಡಿ ಸರ್, ನಾನು ತಗ್ಲಾಕೊಂಡಿರೋದು ಎಲ್ಲಿ ಅಂತ ಸ್ವಲ್ಪ, ಈ ಹುಡುಗಿ ಏನ್ ಮಾಡ್ತು, ನಾನು ಬ್ಯಾಂಕ್ ಹತ್ರ ಬರ್ತೀನಿ ಕಣೋ, ನನಗೆ ATM ವರ್ಕ್ ಮಾಡಕ್ ಬರಲ್ಲ, ನಾನು ನನ್ನ ಮಗ ಬರ್ತೀವಿ, ಬ್ಯಾಂಕ್ ಹತ್ರ ಬರ್ತೀನಿ ಕಣೋ ಅಂತ ಒಂದ್ ಟೈಮ್ ಕೊಟ್ರು ಸರ್. ಬುಧವಾರ ಬರ್ತೀನಿ ಅಂತ ಒಂದ್ ಟೈಮ್ ಕೊಟ್ರು ಸರ್. ನಾನು ಆಳದನ್ನು ಏನ್ ಮಾಡ್ದೆ, ಈ ಅಪ್ಪ ಫೋನ್ ಮಾಡಿದ್ರಲ್ಲ ಸರ್ 4-5 ದಿನದ ಹಿಂದೆ, ನಾನ್ ಫೋನ್ ಮಾಡಿ ಹೇಳ್ದೆ, ಏನೋ ಈ ಹುಡುಗಿಗೆ ಒಂದು 50,000 ದುಡ್ಡು ಕೊಟ್ರೆ ಏನೋ ಹೋಗಿ ಹೆಲ್ಪ್ ಆಯ್ತದಲ್ಲ ಈ ಹುಡುಗಿಗೆ ಅನ್ನೋ ಉದ್ದೇಶದಲ್ಲಿ ಮೀಟ್ ಆಗ್ಲಿ ಅಂತ ಬರ್ತಾರಂತೆ ಸರ್. ಮೀಟ್ ಮಾಡ್ಬೋದಾ, ಬ್ಯಾಂಕ್ ಹತ್ರ ಬರ್ತಾರೆ ಸರ್ ಅಂತ ಹೇಳಿದೆ ಸರ್. ಆ ಟೈಮ್ ಬುಧವಾರ ಬಂತು. ನಾನು ಫೋನ್ ಮಾಡಿದೆ, ಇಂಥ ಟೈಮ್ ಬರ್ತಾರೆ ಅಂತ ಹೇಳ್ದೆ. ಇವರೆಲ್ಲ ಬೆಂಗಳೂರಲ್ಲಿ ಇದ್ದವರು, ಯಾವ್ದೋ ಶೂಟಿಂಗ್ ಅಲ್ಲಿ ಇದ್ದವರು, ಬರ್ತೀನಿ ಅಂತ ಅಂದ್ಬಿಟ್ಟು ಬಂದ್ಬಿಟ್ರು ಸರ್. ಬಂದ್ಬಿಟ್ಟು ನಾನು ಅವ್ರ ಮಗನ್ಗೆ ಸ್ವಲ್ಪ ATM ಕಾರ್ಡ್ ಬಗ್ಗೆ ಈ ತರ ಅಂತ ನಾನು ಹೇಳ್ಕೊಡಕ್ಕೆ ನಾನು ಮೊದ್ಲೇ ಹೇಳಿದ್ದೆ, ನಾನು ಅವ್ರನ್ನ ಕರ್ಕೊಂಡು ಹೋಗ್ತೀನಿ, ಅವ್ರನ್ನ ಬ್ಯಾಂಕಲ್ಲಿ ಕುಂಡ್ರಿಸ್ಬಿಟ್ಟು ನಾನು ATM ಕರ್ಕೊಂಡು ಹೋಗ್ತೀನಿ, ನೀವು ಅವಾಗ ಮಾತಾಡಿ, ನೀವೇನೋ ಮಾತಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ತಪ್ಪು ಮಾಡಿರೋದಲ್ಲಿ ಸರ್. ನಾನು ಆ ಹುಡ್ಗನ್ ಕರ್ಕೊಂಡು ಹೋದೆ. ಇವ್ರು ಬಂದವರು ಬ್ಯಾಂಕ್ ಹತ್ರ ಬಂದವ್ರೆ. ಆ ಹುಡ್ಗಿಗೆ ಭಯ ಹತ್ಬಿಟ್ಟದೆ, ಇವನ್ ಫೋನ್ ಮಾಡಿ ಕರ್ಸ್ಬಿಟ್ಟವನೆ ನಮ್ಮ ಮಾಮನ್ನ ಅಂತ ಭಯ ಹತ್ಬಿಟ್ಟದೆ. ಅವ್ರೇನು ಮಾತಾಡಕ್ ಆಗ್ಲಿಲ್ಲ. ಅವ್ರ ಕೈಗೆ ಫೋನ್ ಕೊಟ್ಬಿಟ್ಟು ಹೊಟ್ಟೋಗ್ಬಿಟ್ಟವ್ರು ಸರ್. ಅವರು ಫೋನ್ ಕೊಟ್ಬಿಟ್ಟು ನಾನು ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಇವ್ರ ಅಯ್ಯಪ್ಪ ಅಡ್ಡ ಸಿಕ್ಕಿದ್ರು. ಸರ್ ಹೋಗಿದ್ರ ಅಂತಂದೆ. ನಾನು ಮಾತಾಡಿದೀನಿ ಅಂತ ಅಂದ್ಬಿಟ್ಟು 5 ನಿಮಿಷನೂ ಇಲ್ಲ, 2 ಸೆಕೆಂಡ್ ತಿರ್ಗಿ ಈಚೆ ಬಂದ್ಬಿಟ್ರು, ಬ್ಯಾಂಕಿಂದ ಈಚೆ ಬಂದ್ಬಿಟ್ರು. ಏನಂದ್ರೆ ATM ಈಚೆ ಇರ್ತದಲ್ವಾ, ನಾವ್ ATM ತಾವಿದ್ದು ಬ್ಯಾಂಕಿಂದ ಈಚೆ ಬಂದ್ಬಿಟ್ರು. ಆಮೇಲೆ ಏನಾಗೋಯ್ತು, ನಾನು ಆ ಹುಡುಗಿನೂ ಗಾಬರಿ ಆಯ್ತು. ಸರಿ ಹೊಟ್ಟೋದ್ರು ಸರ್. ಅಂದ್ರೆ ಏನಾಗದೆ, ನನ್ಗೆ ಫೋನ್ ಕೊಟ್ಟಿರೋ ವಿಚಾರ ಗೊತ್ತಿಲ್ಲ. ಇವ್ರು ತಿರ್ಗಾ ಫೋನಲ್ಲಿ ಡಿಸ್ಕನೆಕ್ಟ್ ಆಗಿದ್ದು ನನ್ನಿಂದ ತಿರ್ಗಾ ಸ್ಟಾರ್ಟ್ ಆಗೋಯ್ತು ಸರ್. ಫೋನ್ ಕೊಟ್ಬಿಟ್ಟು ಹೊಟ್ಟೋಗ್ಬಿಟ್ಟವ್ರೆ ಇವ್ರಿಗೆ. ಯಾರಿಗೂ ಗೊತ್ತಿಲ್ಲ, ಫೋನ್ ಕೊಟ್ಬಿಟ್ಟು ಹೋಗ್ಬಿಟ್ಟವ್ರೆ. ತಿರ್ಗಾ ಅವ್ರಿಬ್ರು ಸ್ಟಾರ್ಟ್ ಮಾಡ್ಕೊಬಿಟ್ರು ಮಾತುಕತೆನ. ಆಮೇಲೆ ಒಂದ್ 8-10 ದಿನ ಆದ್ಮೇಲೆ ಫೋನಲ್ಲಿ ಮಾತಾಡ್ಕೊಂಡು ಇಬ್ರು ಹೋಗ್ಬಿಟ್ರು ಸರ್. ಅದಕ್ಕೆ ಕಾರಣ ನಾನೇ ಆಗ್ಬಿಟ್ಟೆ. ಫೋನ್ ಮಗುನ ತಾಯಿ ಮನೇಲೆ ಬಿಟ್ಬಿಟ್ಟು ಹೊಟ್ಟೋಗ್ಬಿಟ್ರು ಸರ್. ತಾಯಿ ಮನೇಲೆ ಬಿಟ್ಬಿಟ್ಟು ಹೊಟ್ಟೋಗ್ಬಿಟ್ರು. ಆಮೇಲೆ ಒಂದ್ 8-10 ದಿನ ಆಯ್ತು, 15 ದಿನ ಆಯ್ತು. ಅವ್ರ ತಾಯಿ ನನಗೆಲ್ಲ ಫೋನ್ ಮಾಡಿದ್ರು. ಆ ತಾಯಿ ಓದಾದ್ಮೇಲೆ ಒಂದ್ 3-4 ದಿನ ಆದ್ಮೇಲೆ ಫೋನ್ ಮಾಡಿದ್ರು. ಮಗ ನಿನ್ಗೆ ನನ್ನ ಹೇಳಿದ್ಲೇನಪ್ಪ, ನೋಡಿ ಈ ತರ ಕೆಲಸ ಮಾಡ್ಬಿಟ್ಟವಳೆ ಅಂತೆಲ್ಲ ಹೇಳಿದ್ರು. ನಾನು ಇಲ್ಲ ಅಂತ ಹೇಳಿದೆ ಸರ್, ನನಗ್ ಗೊತ್ತಿಲ್ಲ ಕಣಮ್ಮ ಅಂದ್ಬಿಟ್ಟು ನಾನು ಮನೆಗೆ ಹೋಗ್ಬಿಟ್ಟು ಎಲ್ಲಾನು ಗೊತ್ತಿಲ್ದೇ ಇರೋ ಒಂಥರ ಸಮಾಧಾನ ಮಾಡಿದೆ.
ಅವಾಗಂದ್ರೆ ಆಕ್ಚುಲಿ ಇವ್ರ ಫೋನಲ್ಲಿ ಮಾತಾಡಿ ಕರ್ಕೊಂಡು ಹೋಗಿರೋದು ಗೊತ್ತಿಲ್ಲ, ಅಂದ್ರೆ ಲವ್ ಆಗಿತ್ತಲ್ಲ ಇಲ್ಲೇ ಹೋಗೋದೆ ಅಂತ ನನಗೂ ಕನ್ಫರ್ಮೇ. ಆದ್ರೆ ಅಮ್ಮ ನನಗ್ ಗೊತ್ತಿಲ್ಲ ಕಣಮ್ಮ ಅಂತೆಲ್ಲ ಹೇಳ್ದೆ. ಅವ್ರ ಅಣ್ಣ ತಮ್ದಿರಲ್ಲ ತಿನ್ನೋಣ, ಈ ತರ ಮಾಡ್ಬಿಟ್ಲು ತಿನ್ನೋಣ, ಹಿಂಗ್ ಮಾಡ್ಬಿಟ್ಲು ತಿನ್ನೋಣ ಅಂತ ಅವ್ರ ಪಾಪ ನಾನೆಲ್ಲ ಸಮಾಧಾನ ಮಾಡಿದೆ ಸರ್. ಆಯ್ತು 15 days ಆಯ್ತು, ತಿಂಗ್ಳಾಯ್ತು. ತಿಂಗಳಲ್ಲಿ ಆಮೇಲೆ ಅಯ್ಯಪ್ಪ ಫೋನ್ ಮಾಡಿದ್ರು. 15 days ಆದ್ಮೇಲೆ ಫೋನ್ ಮಾಡಿದ್ರು. ಶ್ರೀನಿವಾಸ್, ನಮ್ಮ ಮನೆಗೆ ಒಂಥರ ದೇವ್ರಿದ್ದಂಗೆ ನೀವು, ತಿರುಪತಿ ವೆಂಕಟರಮಣ ಸ್ವಾಮಿ ಇದ್ದಂಗೆ, ನಿಮ್ಮಿಂದ ಏನೋ ಈ ತರ ಆಯ್ತು, ಕರ್ಕೊಂಡೋಗಿ ಎಲ್ಲ ಮುಡಿಕೊಂಡಿದೀನಿ, ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿದ್ರು. ಹಿಂಗೆ ಸುಮ್ನೆ ನಡೀತಾ ಇತ್ತು ಸರ್. 15 days ಆಯ್ತು, ತಿಂಗಳಾಯ್ತು. ತಿರ್ಗಾ ಅಂಗಾಡಿ 1-1.5 ತಿಂಗಳಿಗೆ ಕರ್ಕೊಂಡು ಊರಿಗೆ ಬಂದ್ಬಿಟ್ರು. ಅವ್ರ ತೋಟದ ಮನೇಲಿ ಏನೋ ಇಕ್ಕೊಂಡಿದ್ರು. ಓಕೆ, ಏನೋ ಆಗ್ಲಿ, ಏನೋ ಎಲ್ಲರಿಗೂ ಗೊತ್ತಾಗೋಯ್ತು. ಅವ್ರಿಗ ತಾಯಿ ಮನೆಗೆಲ್ಲ ಇಂಥ ಕಡೆನೆ ಹೋಗವ್ರೆ, ಇಂಥ ಅವ್ರೆ ಮನೆಗೆ ಬಂದ್ರು ಅಂತೆಲ್ಲ ಗೊತ್ತಾಯ್ತು. ಎಲ್ಲ ಗೊತ್ತಾಯ್ತು ಸರ್. 1 ವರ್ಷ ಆಯ್ತು. 5-6 ತಿಂಗಳು ಆದ್ಮೇಲೆ ಆ ಹುಡುಗಿ ನನಗೆ ಫೋನ್ ಬೇಕು. ಅಷ್ಟೊತ್ತಿಗೆಲ್ಲ ಫೋನ್ ಎಲ್ಲ ತಾಯಿ ಮನೇಲೆ ಬಿಟ್ಟು ಹೊಟ್ಟೋಗಿದ್ರಲ್ಲ, ಏನು ಇಲ್ಲ ಕಾಂಟ್ಯಾಕ್ಟ್ ಅವ್ರಿಗೆ. ನನ್ ಫೋನ್ ಬೇಕು, ನನ್ಗೆ ಫ್ರೆಂಡ್ ಹತ್ರ ಮಾತಾಡ್ಬೇಕು, ಅವ್ರ ಹತ್ರ ಮಾತಾಡ್ಬೇಕು, ನಮ್ ತಾಯಿ ಹತ್ರ ಮಾತಾಡ್ಬೇಕು, ಮಗನ ಹತ್ರ ಮಾತಾಡ್ಬೇಕು ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಈ ಹುಡುಗಿ. ಇಲ್ಲ, ಯಾಕೆ ಯಾರ ಹತ್ರ ಮಾತಾಡ್ಬೇಕು, ಬೇಕಾದ್ರೆ ನನ್ ಫೋನಿಂದ ಮಾತಾಡು ಅಂತ ಎಲ್ಲ ಅಯ್ಯಪ್ಪ ಇದ್ ಮಾಡಿದ್ರಂತೆ. ಅಯ್ಯಪ್ಪ ಹೇಳೋರು ನನಗೆ 3 ತಿಂಗಳಾದ್ಮೇಲೆ ಸ್ಟಾರ್ಟ್ ಮಾಡಿದ್ರು ನನ್ನ ಹತ್ರ ಮಾತಾಡಕ್ಕೆ. ಫೋನ್ ಕೇಳ್ತಾಳೆ, ಶ್ರೀನಿವಾಸ್ ಹಂಗ್ ಮಾಡ್ತಾಳೆ, ಶ್ರೀನಿವಾಸ್ ಹಿಂಗ್ ಮಾಡ್ತಾಳೆ, ಶ್ರೀನಿವಾಸ್ ಅಂತ ನನ್ಗೆ ಸ್ಟಾರ್ಟ್ ಮಾಡಿದ್ರು. ನಿಮ್ಮ ಇದು ಏನಾನ ಮಾಡ್ಕೊಡ್ರಪ್ಪ ಅಂದ್ಬಿಟ್ಟು ನಾನು ಎಂಟ್ರಿ ಹಾಕಕ್ಕಿಲ್ಲ. ಯಾಕೆಂದ್ರೆ ಇಲ್ಲಿ ನನ್ಗ ಅವಮಾನ ಆಗೋಯ್ತದಲ್ಲ. ಅಮ್ಮಂಗ ಇನ್ಶೂರೆನ್ಸ್ ಮಾಡಿಸಿದ್ರ? ಮಾಡಿಸಿದೆ ಸರ್. ಸರ್ ಆಯ್ತು ಬಿಡಿ. ಹಾಗಾಗಿ ಅದರಿಂದನೇ ಅಲ್ವಾ ಪರಿಚಯ ಆಗಿದ್ರು. ಅಲ್ಲ ಗೊತ್ತಾಯ್ತು, ಅವ ಹಿಂಗ್ ಮಾಡಿಸ್ಬಿಡ್ಬೇಕಾಯ್ತು ಹಂಗೆ. ಸರ್ ಅಲ್ಲಿಂದ ವಿಚಾರ ಕೇಳಿ ಸ್ವಲ್ಪ ಹೆಂಗ್ ತಗ್ಲಾಕೊಂಡೆ ಅನ್ನೋದ. ಅವ್ರಿಗೆ ಒಂದು ಮಗು ಇತ್ತು, ಯಾರಿಗೆ ಅಯ್ಯಪ್ಪನ್ಗೆ. ಅದೇ ಯಾವ್ದೋ ಇದರ ಕಡೆಯಿಂದ ಒಂದು ಪಾಪು ಮಾಡ್ಕೊಂಡಿದ್ರು ಅವರು. ಅಂದ್ರೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಏನೋ. ಅಂದ್ರೆ ಹೆಂಡತಿನೂ ಇಲ್ಲ. ಇವ್ರು ಏನೋ IVF ಮುಖಾಂತರನೋ ಏನ್ ಮುಖಾಂತರನೋ ಅದ್ ನನಗೆ ಗೊತ್ತಿಲ್ಲ, ಒಂದು ಪಾಪು ಮಾಡ್ಕೊಂಡಿದ್ರು ಅವರು. ಇದನ್ನ ಎಲ್ಲ ಮೊದ್ಲು ಮಾತಾಡ್ಕೊಂಡವ್ರು ಇವ್ರು. ಅಂದ್ರೆ ನನ್ ಕಡೆಯಿಂದ 1 ಮಗು, ನಿಮ್ ಕಡೆಯಿಂದ 1 ಮಗು, ಇಬ್ಬರು ಸಾಕು ಅಂತ ಏನೇನೋ ಮಾತಾಡ್ಕೊಂಡಿದ್ರು ಇವರು. ಹಾಗಾಗಿ ಇವರು ಅವ್ರ ಮಗನ್ ತರಾನೇ ನೋಡ್ಕೋತಾ ಇತ್ತು ಈ ಅಮ್ಮ. ಆದ್ರೆ ಈ ಅಮ್ಮನ ಮಗುನ ದೊಡ್ಡವನಿದ್ನಲ್ಲ, 3 ತಿಂಗಳಾದ್ಮೇಲೆ ಸ್ಟಾರ್ಟ್ ಮಾಡ್ಕೊಂಡ್ರು ಅಂತ ಹೇಳಿದ್ನಲ್ಲ ನನ್ ಮಗನ ಹತ್ರ ಮಾತಾಡ್ಬೇಕು ಅಂತ. ಅವಾಗ ಅಮ್ಮನಿಗೆ ಇದಾಗದೆ ಫೀಲಿಂಗ್ ಜಾಸ್ತಿ. ಕರ್ಕೊಂಡು ಹೋದ್ರಲ್ಲ ಆ ಹುಡುಗನ ಮೇಲೆ ಫುಲ್ ಫೀಲಿಂಗ್ ಜಾಸ್ತಿ ಆಗದೆ. ಹಾಗಾಗಿ ಮಗನ್ನ ನೋಡೋದು, ನೋಡ್ದಿರ ಅಳೋದು, ಕರಿಯೋದು, ಅವ್ರಿವ್ರ ಫ್ರೆಂಡ್ಗೆ ಯಾವಾಗನ ಒಂದೊಂದ್ ಟೈಮ್ ಫೋನ್ ಮಾಡಿದ್ರೆ ಮಗನ್ ನೋಡ್ಬೇಕು ಅಂತ ಅನ್ನೋದು, ಈ ತರ ಎಲ್ಲ ಮಾಡದೆ ಆಗ್ಲಿಲ್ಲ. 6 ತಿಂಗಳು ವರ್ಷ ಆದ್ಮೇಲೆ ಇವ್ರು ಕರ್ಕೊಂಡು ಬೆಂಗಳೂರು ಕರ್ಕೊಂಡು ಹೋಗೋದು, ಈ ಗಲಾಟೆ ಸ್ಟಾರ್ಟ್ ಆಗ್ಬಿಟ್ಟದೆ ಆಲ್ರೆಡಿ. ಇನ್ನ ಇದು ಅನೈತಿಕತೆ ಅಲ್ವಾ, ಇದು ಕಾನೂನುಬದ್ಧ ಇಲ್ಲ ಇದು. ಹಾಗಾಗಿ ಬೆಂಗಳೂರು ಕಡೆ ಹೋದಾಗ, ಅವ್ರ ರಿಲೇಷನ್ನಾಗೆಲ್ಲ ಹೋದಾಗ ಈ ಏನೇನೋ ವಿಚಾರಕ್ಕೆ ಗಲಾಟೆ ಮಾಡ್ಕೊಂಡು ಆಚೆ ಇರೋದು ಈ ಅಪ್ಪನ್ಗೆ ಸೆಟ್ ಆಗ್ಲಿಲ್ಲ. ಈ ಹುಡುಗಿ ತುಂಬಾ ಹಿಂಸೆ ಸ್ಟಾರ್ಟ್ ಆಗ್ಬಿಟ್ಟದೆ. ಹಾಗಾಗಿ ನನಗೆ ಅಯ್ಯಪ್ಪ 2-3 ಸತಿ 4-5 ಸತಿ ಫೋನ್ ಮಾಡಿದ್ರು. ಅಣ್ಣ ನನಗೂ ಅದಕ್ಕೂ ಸಂಬಂಧ ಇಲ್ಲ, ಕೇಳೋಣ, ನೀವು ಏನೋ ಮಾಡ್ಕೊಳ್ರೋಣ ಅಂತ ಸುಮ್ಗಾಗೋದು ನಾನು ಬಿಟ್ಬಿಟ್ಟೆ ಅದ್ರ ಬಗ್ಗೆ. ಅವ್ರ ರಿಲೇಷನ್ ಅವ್ರ ತಾಯಿ ಮನೆದು ನಮ್ದು ಹಂಗೆ ಇತ್ತು, ಏನ್ ತೊಂದ್ರೆ ಏನೂ ಇರ್ಲಿಲ್ಲ. ಹಾಗಾಗಿ 6 ತಿಂಗಳಾಯ್ತು, ವರ್ಷ ಆಯ್ತು, 1 ವರ್ಷ ಆಯ್ತು, 2ನೇ ವರ್ಷ 2 ವರ್ಷ ರನ್ನಿಂಗ್ ಆಯ್ತು ಸರ್. ಅವರು ಏನಾಗೋಯ್ತು, ಅವ್ರಿಗೆ ಸಂಸಾರದಲ್ಲಿ ಗಲಾಟೆ ಎತ್ಕೊಂಡ್ಬಿಟ್ಟದೆ, ಏನೇನೋ ಈ ವಿಚಾರದಲ್ಲಿ ಗಲಾಟೆ ಎತ್ಕೊಂಡ್ಬಿಟ್ಟದೆ. ಮಗನ್ ಕರ್ಕ ಬರ್ಬೇಕು ಅಂತ ಆಯಮ್ಮ ನನ್ಗೆ ಮಗನ್ ಸುದ್ದಿ ಎತ್ತರಿ ಆಗಲ್ಲ ಅಂತ ಈ ಅಪ್ಪ ನಮ್ಗೆ ಲಾಸ್ಟ್ ಗೊತ್ತಾಗಿರೋಂತ ವಿಚಾರ, ಮಗನ್ ಸುದ್ದಿ ಎತ್ತರ ಸಾಕು ಅಯ್ಯಪ್ಪ ಇದ್ ಮಾಡ್ತಾನೆ, ಹಿಂಸೆ ಕೊಡ್ತಾನೆ ಅಂತ ಅವರೊಂದು ಅಯ್ಯಮ್ಮ. ಯಾವ್ದೋ ವಿಚಾರಕ್ಕೆ ಗಲಾಟೆಯಾಗಿ ಹೊಡೆದ್ಬಿಟ್ಟವ್ರ ಅವ್ರಿಗೆ. ಹೊಡೆದ್ಬಿಟ್ಟವ್ರೆ. ಏನ್ ಮಾಡಿದ್ರು, ಅಯ್ಯಪ್ಪ ಫೋನ್ ಮಾಡಿ ಹೇಳಿದ್ರು, ಸರ್ ಶ್ರೀನಿವಾಸ್ ನಾನು ಡೆಲ್ಲಿಲಿ ನಮಗೆ ಶೂಟಿಂಗ್ ಇದೆ, ನಾನು ಶೂಟಿಂಗ್ ಹೋಯ್ತಾ ಇದ್ದೀನಿ 3 ದಿನ 4 ದಿನ,
ಸ್ವಲ್ಪ ಅಮ್ಮನ್ನ ಕರ್ಕೊಂಡು ಹೋಗಿ ಸ್ವಲ್ಪ ಹಾಸ್ಪಿಟ್ಲಿಗೆ ತೋರಿಸ್ಬಿಡಿ ನೀವು ಹ್ಮ್ ಅಂತ ಹೇಳಿದ್ರು. ಯಾಕೆ ಹೊಡೆದು ಏನು ಸ್ವಲ್ಪ ಏಟ್ ಆಗ್ಬಿಟ್ಟಿತ್ತು ಅವ್ರಿಗೆ. ಹ್ಮ್ ಈ ಮಧ್ಯದಲ್ಲಿ 2-3 ಸತಿ ನಮ್ಮ ಫ್ಯಾಮಿಲಿ ಎಲ್ಲ ಹೋಗಿದ್ವಿ ಸರ್ ಅವ್ರ ಮನೆಗೆ, ಹುಡುಗಿ ಮನೆಗೆ. ಅದೇ ಈ ನಟ. ಅಂದ್ರೆ ನಿಮ್ ಫ್ಯಾಮಿಲಿ ಮಾತ್ರ? ನಮ್ಮ ಫ್ಯಾಮಿಲಿ, ನಮ್ಮ ಅಮ್ಮ ನಾವೆಲ್ಲ ಹೋಗಿದ್ದೀವಿ. ನನ್ನ ಹೆಂಡತಿಗೆ ಸೀರೆ ಎಲ್ಲ ಉಡ್ಸಿದ್ದಾರೆ, ನಮ್ಮ ಅಮ್ಮನ ಸೀರೆ ತಂದಿದ್ದಾರೆ. ಆ ಟೈಮಲ್ಲಿ ನಮ್ಮ ತಂದೆ ತೀರೋದ್ರು. ನಮ್ಮ ತಂದೆ ಇದಕ್ಕೆಲ್ಲ ಅವ್ರ ಗಂಡ ಹೆಂಡತಿ ಬಂದಿದ್ದಾರೆ. ನಮ್ಮ ತಂದೆ ದಫನ್ಗೆಲ್ಲ ಬಂದಿದ್ದಾರೆ. ಆ ತರ ಇತ್ತು. ಹಾಗಾಗಿ ಕೊನೆ ಮೂಮೆಂಟ್ ಅಲ್ಲಿ ಏನಾಯ್ತು, ನಾನು ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಅದು ಶೂಟಿಂಗ್ ವಿಚಾರದಲ್ಲಿ. ಅವಳಿಗೇನೋ ಹುಷಾರಿಲ್ವಂತೆ, ಸ್ವಲ್ಪ ನಾನು 2-3 ಕಡೆ ತೋರಿಸ್ದೆ, ಏನೋ ಮೇಲಾಗಿಲ್ಲ, ಸ್ವಲ್ಪ ಕರ್ಕೊಂಡೋಗಿ ಇಂಥ ಹಾಸ್ಪಿಟಲ್ ತೋರಿಸ್ಬಿಡಿ ಶ್ರೀನಿವಾಸ್ ಅಂತ ಅಂದ್ರು. ಸರಿ ಅಂತ ಅಂದ್ಬಿಟ್ಟು ನಾನು ಅವತ್ತು ಏನಾಯ್ತು, ನಮ್ಮಮ್ಮನ್ ಕರ್ಕೊಂಡೋಗಿ ಸರ್. ತಾಲೂಕಪ್ಸಲ್ಲಿ ಏನೋ ನಮ್ಮಮ್ಮಂದು ಕೆಲಸ ಇತ್ತು, ಅವೆರಡು ಕೆಲಸನೂ ಆಯ್ತವಲ್ಲ ಅಂತ ನಮ್ಮಮ್ಮನ್ ಕರ್ಕೊಂಡೋಗಿ ಸರ್. ನಮ್ಮಮ್ಮ ಬರ್ಲಿಲ್ಲ ಅಂತಂದ್ರೆ ಅವತ್ತೇನೋ ಒಂದು ಕತೆ ಮಾಡ್ಬಿಡ್ತಾ ಇದ್ರು ನಮ್ಗೆ. ನಮ್ಮಮ್ಮನ್ ಕರ್ಕೊಂಡೋದೆ. ಆಮೇಲೆ ಹೋದಾಗ ನಮ್ಗೆ ಅಡ್ಗೆ ಗಿಡ್ಗೆ ಎಲ್ಲ ಮಾಡಿದ್ರು. ನಮ್ಮ ಶ್ರೀನಿವಾಸ್ ನೀವು ಅಮ್ಮ ಬರ್ತೀನಿ ಅಂತ ಹೇಳಲೇ ಇಲ್ಲ ನಮ್ಗೆ, ಹಂಗೆ ಕರ್ಕೊಂಡ್ ಬಂದ್ಬಿಟ್ಟಿದ್ದೀರಾ ಅಂತಂದ್ರು. ಯಾರು? ಅವರು ಅಯ್ಯಪ್ಪ. ಡೆಲ್ಲಿಗೆ ಹೋಗಿ ನಿಂತಿದ್ರು. ಅದು ಹೋಗ್ತೀನಿ, ಅದಾದ 3 ದಿನಕ್ಕೆ, ಅದು ನಾವು ನಾನು ನಮ್ಮಮ್ಮ ಹೋಗಿದ್ವಲ್ಲ, ಅದಾದ 3 ದಿನಕ್ಕೆ ಅವ್ರು ಹೋಗೋದು. ಆಮೇಲೆ ಅದು ಏನ್ ಉದ್ದೇಶಕ್ಕೆ ನಮ್ಮಮ್ಮನ್ ಕರ್ಕೊಂಡು ಹೋಗಿದ್ದು ಗೊತ್ತಾ ಸರ್? ನೀವ್ ಹೇಳಿದ್ರಲ್ಲ ಅಯ್ಯಪ್ಪಂದು ಒಂದ್ ಮಾಡಿಸ್ಬೇಕಾಗಿತ್ತು ಪಾಲಿಸಿನ ಅಂತ. ನಾನು ಒಂದ್ ವರ್ಷ ಆದ್ಮೇಲೆ ಕೇಳ್ತಾನೆ ಇದ್ದೆ, ಪಾಲಿಸಿ ಸರ್ ಪಾಪು ಹೆಸರು ಒಂದು ಮಾಡಿಸ್ಬಿಡಿ ಸರ್. ಅವ್ರಿಗೊಂದು ಪಾಪು ಇದೆ ಅಂತ ಹೇಳಿದ್ನಲ್ಲ ಸರ್, ಅವನ ಹೆಸರು ಒಂದು ಮಾಡಿಸಿ ಸರ್ ಅಂತ ಕೇಳ್ತಾನೆ ಇದ್ದೆ. ತಿಂಗಳಿಗೆ 15,000 - 20,000 ಕಟ್ಟೋದು ಮಾಡಿಸ್ಬಿಡೋಣ ಅಂತ ಹೇಳಿದ್ರು. ನಾನು ತುಂಬಾ ಖುಷಿ ಆಗ್ಬಿಟ್ಟೆ ಸರ್, ಮಾಡಿಸ್ತೀನಿ ಅಂತ ಹೇಳೋರಲ್ಲ ಅಂತ ಅಂದ್ಬಿಟ್ಟು. ಅದಕ್ಕೆ ಬಂದ್ರಿ ಅಂತಂದ್ರಲ್ಲ, ಅದಕ್ಕೆ ನಾನು ನಮ್ಮಮ್ಮ ಜೊತೆಲಿ ಹೋದ್ವಿ. ಇದಾದ 3 ದಿನಕ್ಕೆ ಅವರು ಡೆಲ್ಲಿಗೆ ಹೋಗೋದು. ಡೆಲ್ಲಿಗೆ ಹೋಗೋ ವಿಚಾರ ಇನ್ನ ಗೊತ್ತಿರ್ಲಿಲ್ಲ ನನಗೆ. ಸರಿ ಅಂದ್ಬಿಟ್ಟು ನಾನು ನಮ್ಮಮ್ಮ ಹೋದ್ವಿ. ಅಡ್ಗೆ ಗಿಡ್ಗೆ ಮಾಡಿದ್ರು, ಕುಳಿಸ್ಲು. ಇಲ್ಲ ಅವತ್ತೇ ಏನೋ ಒಂದ್ ಕತೆ ಮಾಡೋರು ಸರ್ ನಮ್ಗೆ. ಆ ಹುಡ್ಗಿ ಏನ್ ಮಾಡ್ತಾ ಇತ್ತು ಅಂದ್ರೆ, ಒಂದ್ 2-3 ಸತಿ ನನಗೆ ಫೋನ್ ಮಾಡಿ ಹೇಳ್ಬಿಟ್ಟಿತ್ತು, ಈ ತರ ಹಿಂಸೆ ಕೊಡ್ತಾನೆ ಹಂಗೆ ಹಿಂಗೆ ಅಂತ ಹೇಳಿ. ಹಿಂಸೆ ಕೊಡ್ತಾನೆ, ನನಗೆ ತುಂಬಾ ಹೊಡೆದ್ಬಿಟ್ಟವನೆ, ಈ ತರ ಎಲ್ಲ ಏಟಾಗದೆ ಅಂತ ಹೇಳಿತ್ತು. ತುಂಬಾ ಚೆನ್ನಾಗಿರಮ್ಮ ನೀನು, ಇಲ್ಲ ಇತ್ತ ಗಂಡನ ಮನೆನೂ ಕಳ್ಕೊಂಡಿದ್ದಿ, ತಾಯಿ ಮನೆನೂ ಕಳ್ಕೊಂಡಿದ್ದಿ, ನಿನ್ಗೆ ಆಪ್ಷನ್ನೇ ಇಲ್ಲ, ಇಲ್ಲಿ ಚೆನ್ನಾಗಿರ್ಬೇಕು ನೀನು. ಅವ್ರು ಏನಾಗ್ತಾರೋ ಅದನ್ನ ನೋಡ್ಕೊಂಡು ಅವ್ರು ಹೆಂಗ್ ಹೇಳ್ತಾರೆ ಹಂಗೆ ಕೇಳ್ಕೊಂಡು ಹೋಗಮ್ಮ ಅಂತೆಲ್ಲ ಹೇಳಿದೆ. ನಾನು ನಮ್ಮಮ್ಮ ಹೋದ್ವಿ, ಊಟ ಮಾಡ್ಕೊಂಡು ಬಂದ್ವಿ. ಆಧಾರ್ ಕಾರ್ಡ್ ಇಲ್ಲ, ಅದಿಲ್ಲ, ಪಾಪದು ಅದು ಹಿಂಗಿಲ್ಲ ಹಿಂಗಿಲ್ಲ ಅಂದ್ಬಿಟ್ಟು ಒಂದು ಆಧಾರ್ ಕಾರ್ಡ್ ಕೊಟ್ರೆ ಇನ್ನೊಂದು ಕೊಡ್ಲಿಲ್ಲ, ಕಳಿಸ್ಬಿಟ್ಟು ಬಂದ್ಬಿಟ್ವಿ ನಾವು. ಅದಾದ್ಮೇಲೆ ಮಾರನೆಗೆ ಹಂಗಂದ್ರು, ನಾನು ಡೆಲ್ಲಿಗೆ ಹೋಗ್ತಾ ಇದ್ದೀನಿ, ಅವಳನ್ನ ಕರ್ಕೊಂಡೋಗಿ ಸ್ವಲ್ಪ ಹಾಸ್ಪಿಟ್ಲಿಗೆ ತೋರಿಸ್ಬಿಟ್ರಿ ಅಂತ. ನಾನು ನಮ್ಮಮ್ಮ ಹೋಗಿ ಬಂದು 3 ದಿನಕ್ಕೆ ನಾನು ಮತ್ತೆ ಹೋಗಿ ಕರ್ಕೊಂಡ್ ಬಂದೆ ಸರ್. ಇಂಥದ್ದಾಗಿರ್ತೀನಿ, ನಾನು ಹೊಟ್ಟೋಗಿದ್ದೀನಿ, ಇವತ್ತು ಹೋಗ್ತೀನಿ, ನೀವು ನಾಳೆ ಬಂದು ಕರ್ಕೊಂಡೋಗಿ ಅಂತ ಹೇಳಿದ್ರು. ನಾನು ಹೋಗಿ ಕಾರ್ನಲ್ಲಿ ಕರ್ಕೊಂಡ್ ಬಂದೆ ಸರ್. ಕರ್ಕೊಂಡ್ ಬಂದು ಅದು ಹಾಸ್ಪಿಟ್ಲಲ್ಲಿ ಆಧಾರ್ ಕಾರ್ಡ್ ಕೇಳಿದ್ರು. ಆಧಾರ್ ಕಾರ್ಡ್ ಅಲ್ಲಿ ಎಲ್ಲ ಅಡ್ಮಿಟ್ ಮಾಡ್ಬಿಟ್ಟು ಎಕ್ಸ್ರೇಗೆ ಹೋಗ್ಬೇಕಾಗಿತ್ತು. ಅಯ್ಯಪ್ಪ ಆಕ್ಚುಲಿ ಎಲ್ಲೋ ಬೆಂಗಳೂರಿನಲ್ಲಿ ಅವ್ರೆ, ಡೆಲ್ಲಿಲಿ ಇಲ್ಲ, ಎಲ್ಲೂ ಇಲ್ಲ. ಆಮೇಲೆ ಅವ್ರ ತಮ್ಮನಿಗೆ ನಾವು ಫೋನ್ ಮಾಡಿ ಹೇಳಿದ್ರು ಅಂತ ಅನ್ನಲ್ಲ ಸರ್, ಅದೇ ಹಿಂಸೆ ಕೊಡ್ತಾನೆ ಹೊಡಿತಾನೆ ಅಂತೆಲ್ಲ ಹೇಳಿದ್ರು ಅಂತ. ನಾನು ಅವಾಗೆಲ್ಲ ಹೇಳಿದೆ, ನಾನು ಏನು ನೀವು ಚೆನ್ನಾಗಿರಮ್ಮ, ಗಂಡ ಹೆಂಡತಿ ನೀವು ಅನ್ಯೂನ್ಯವಾಗಿರಿ. ಅದೇ ಅದನ್ನೆಲ್ಲ ನಾನು ಫೋನಲ್ಲಿ ಹೇಳಿದ್ನಲ್ಲ ಸರ್, ಅದನ್ನ ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟು ಅವ್ರ ತಮ್ಮನ ಕಳಿಸ್ಬಿಟ್ಟವ್ರೆ. ಯಾರು? ಅಯ್ಯಪ್ಪ, ಅದೇ ಫಿಲ್ಮ್ ಮಾರ್ಕ್ಸ್ ಅಂತ ಹೇಳಿದ್ರು. ಅವನಿಗೆ ಗೊತ್ತಾಯ್ತು? ಅದು ಫೋನ್ ಇದು ಮಾಡ್ಕೊಬಿಟ್ಟವ್ ಸರ್, ಅದೇನು ಕಾಲ್ ಎಷ್ಟು ತೆಗಿಸ್ಬಿಟ್ಟವ್ರೆ. ಕಾಲ್ ಎಷ್ಟು ತೆಗಿಸ್ಬಿಟ್ಟು ನನಗೆ ನೋಡು ಈ ತರ ಎಲ್ಲ ಮಾತಾಡವ್ರೆ. ಆಮೇಲೆ ಆಕ್ಚುಲಿ ನನ್ನ ಬ್ಯಾಂಕ್ ಹತ್ರ ಕರ್ಕೊಂಡೋಗಿ ಬಿಟ್ಟಿದ್ದೆ ಇವನು, ನಿಮ್ಮ ಅಕ್ಕನ ಹತ್ರ ಪರಿಚಯ ಆಗಕ್ಕೆ ಕರ್ಕೊಂಡೋಗಿ ಬಿಟ್ಟಿದ್ದೆ ಇವನು ಅಂತಂದ್ಬಿಟ್ಟು ನಮ್ಮನೆಗೂ ಕಳಿಸ್ಬಿಟ್ಟು, ನನ್ನ ಹೆಂಡತಿಗೂ ಕಳಿಸ್ಬಿಟ್ಟವ್ರೆ, ಅವರು ಅಣ್ಣನಿಗೂ ಕಳಿಸ್ಬಿಟ್ಟವ್ರೆ, ಅವ್ರ ಸಂಬಂಧಿಕರಿಗೆಲ್ಲ ಕಳಿಸ್ಬಿಟ್ಟವ್ರೆ. ಮತ್ತೆ ಆಕ್ಚುಲಿ ಅವಳು ಯಾರ್ಯಾರ ಹತ್ರ ಮಾತಾಡಿದ್ರು, ನಾನು ಒಬ್ಬನೇ ಅಲ್ಲ,
ನಾನು ಇಷ್ಟು ಮಾತಾಡಿದ್ದೀನಿ. ನಾನು ಒಬ್ನೇ ಅಲ್ಲ, ಯಾರ್ಯಾರ ಹತ್ರ ಅವ್ರಿಗೆ ಫೋನ್ ಬಂದ್ಮೇಲೆ ಯಾರ್ಯಾರ ಹತ್ರ ಮಾತಾಡಿದ್ರು ಅವ್ರ ಹತ್ರ ಅವ್ರಿಗೆಲ್ಲಾರನ್ನು ಹೋಗಿ ಕಾಂಟ್ಯಾಕ್ಟ್ ಮಾಡೋದು. ನಿಮ್ಗೂ ಅವ್ರಿಗೆ ಏನ್ ಸಂಬಂಧ, ಏನ್ ಮಾತಾಡ್ತೀರಾ ಅಂತಾರೆ ಎಲ್ಲ ಕಾಂಟ್ಯಾಕ್ಟ್ ಮಾಡೋದು, ಅವ್ರನ್ನೆಲ್ಲ ಹೋಗಿ ಕೇಳೋದು. ಹಿಂಗಾಗಿ ಲಾಸ್ಟ್ಗೆ ಅಲ್ಲೇ ಬಿಟ್ಬಿಟ್ಟು ಸರ್, ನನಗೆ ಭಯ ಹತ್ಕೊಂಡ್ಬಿಡ್ತು. ಹಾಸ್ಪಿಟ್ಲಲ್ಲೇ ಬಿಟ್ಬಿಟ್ಟು ನಾನು ಬಂದ್ಬಿಟ್ಟೆ. ತಿರ್ಗಾ ಅಯ್ಯಮ್ಮ ಕಂಪ್ಲೇಂಟ್ ಆಗಿ ಕತೆ ಬೇಡ ಸರ್, ತಿರ್ಗಾ ಬಂದು ಗಂಡು ಮನೆ ಸೇರ್ಕೊಂಡು 3 ವರ್ಷ ಆಯ್ತು ಸರ್. ಗಂಡು ಮನೇಲಿದೆ ಇವಾಗ. ನಾನು ಇವಾಗ ಎಲ್ಲಿ ತಪ್ಪು ಮಾಡಿದ್ದೀನಿ ಅಂತ ಹೇಳಿ ಸರ್ ನನಗೆ. ನಾನು ಕಲ್ತ್ಕೋತೀನಿ ಸರ್, ನಾನು ತಿಳ್ಕೊತೀನಿ ಸರ್, ನನ್ನ ತಪ್ಪು ನಾನು ತಿಳ್ಕೊತೀನಿ. ಗೊತ್ತಿಲ್ವಾ ಎಲ್ಲಿ ತಪ್ಪು ಮಾಡಿದ್ರಿ ಅಂತ? ಕರ್ಕೊಂಡೋಗಿ ಇದ್ಬಿಟ್ನಲ್ಲ ATM. ಒಂದು ವೇಳೆ ಏನೋ ಕಾರಣಕ್ಕೆ ಜಗಳ ಆಡ್ಕೊಂಡು ನಿಮ್ಮ ಹೆಂಡತಿ ತವ್ರ ಮನೆಗೆ ಹೋದಾಗ ಅಲ್ಲಿ ಯಾರೋ ಒಬ್ಬರು ಹೀಗೆ ಪರಿಚಯ ಆಗಿ ನಿಮ್ಮಿಂದ ದೂರ ಮಾಡಿಸುವ ಒಂದು ಚಿಕ್ಕ ಪ್ರಯತ್ನ ಮಾಡಿದ್ರು, ಒಬ್ಬ ಗಂಡನಾಗಿ ನಿಮಗೆ ಎಷ್ಟು ಹಿಂಸೆ ಆಗ್ಬೋದು ಅದು. ಅಂತವರೆಲ್ಲ ಹೆಣ್ಣು ಜಾತಿಗೆ ಕಳಂಕ. ಮಗುವನ್ನ ಬಿಟ್ಟು ನಮ್ಮಮ್ಮ ಹೇಳಿದ್ರು, ನಾನು ಹೇಳಿದೆ, ಆದ್ರೆ ಕೇಳಿದಿರ. ಫಸ್ಟ್ ಆಫ್ ಆಲ್ ಅವ್ರೇನೋ ಮಾತಾಡ್ಕೊಳ್ಳಿ, 10,000 ಸಿಗುತ್ತೇನೋ, ಪರಪುರುಷನನ್ನ ಭೇಟಿ ಮಾಡ್ಲಿಕ್ಕೆ ಅವ್ರ ನಡುವೆ ಅಂತದ್ದೇನೋ ಇತ್ತು ಅಂತ ಗೊತ್ತಿದ್ದಾಯ್ತಲ್ಲ, ಇದು ಬಹಳ ದೊಡ್ಡ ಪಾಪ. ಇದು ಗೊತ್ತಿಲ್ಲದೆ ಆಗಿದ್ರೆ ಅದು ಬೇರೆ. ಅವನ್ ಗಂಡು ಕುಡುಕನೋ ಇನ್ನೇನೋ ಅದು 1000 ಇರ್ಲಿ, ಒಂಚೂರು ಆ ಕಡೆ ಈ ಕಡೆ ಆಗಿದ್ರೆ ಮಗುವಿನ ಭವಿಷ್ಯ ಹಾಳಾಗಿ ಹೋಗ್ತಿತ್ತು. ಈಗಾದ್ರೂ ಬುದ್ಧಿ ಕಲ್ತು ಬಂದಲ್ಲಿ ಇದ್ದಾಳೆ ಅಂದ್ರೆ ಓಕೆ. ಇವಾಗ ಗಂಡು ಮನೇಲಿ ಇದ್ದಾರೆ ಸರ್. ನೀವು ಮಧ್ಯವರ್ತಿಯಾಗಿ ನೋಡಿ, ಸುಟ್ಟಾಕುತ್ತೆ ನಿಮ್ ಸಂಸಾರವನ್ನು, ಅದು ಬಿಡಲ್ಲ. ಹೌದು ಸರ್. ನನ್ನ ಹೆಂಡತಿಗೆಲ್ಲ ಗೊತ್ತಾಗಿ ಅಂತ ಚೆನ್ನಾಗಿದ್ದದ್ದು ಈ ತರ ವೈಮನಸ್ಸಾಗಿ ನಮ್ಗೇನೇನೋ ಇನ್ಸಿಡೆಂಟ್ ಆಗಿ ಅನ್ಯಾಯದ, ಅಪರಾಧದ, ಮೋಸದ ಹಾದಿಯಲ್ಲಿ ಹೋಗೋದು ಎಷ್ಟು ಅಧರ್ಮವೋ, ಅದಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಚಿಕ್ಕ ಪುಟ್ಟ ಬೆಂಬಲಗಳು ಕೊಡೋದು ಕೂಡ ಅವರು ಅದನ್ನ ಅನುಭವಿಸ್ಲೇಬೇಕಲ್ಲ. ಹೌದು ಸರ್, ತುಂಬಾ ಕಷ್ಟದಲ್ಲಿ ಅನುಭವಿಸ್ತಾರೆ. ಇವಾಗ ತಪ್ಪು ಒಂದು ಪಾಲಿಸಿ ಮಾಡಿಸೋದು ಅಥವಾ ಒಂದು ವೃತ್ತಿ ಏನಿದೆಯೋ ಅದಕ್ಕೊಂದು ಮಿತಿ ಅಂತ ಇರುತ್ತೆ. ಎಷ್ಟು ಹೇಳಬೇಕು, ಎಷ್ಟು ಅವರಿಗೆ ಅದ್ರ ಬಗ್ಗೆ ಮಾಹಿತಿ ನೀಡಬೇಕು, ಅದನ್ನ ದಾಟಿ ಇನ್ನೇನೋ ಸಂಬಂಧಗಳು ಅಂತ ಹಿಂಗ್ ಹೋಗ್ತಾ ಹೋದಾಗ ಜೀವನ ನರಕ ಆಗ್ಬಿಡುತ್ತೆ. ಮೊದ್ಲು ಅಂದ್ರೆ ತಡೆಯಪ್ಪ ಚೆನ್ನಾಗಿದ್ರೆ ಒಬ್ಬರಿಂದ ಒಬ್ಬರಿಗೆ ಮೌತ್ ಪಬ್ಲಿಸಿಟಿ ಆಗುತ್ತೆ ಅಂತ ಅದಕ್ಕೂ ಒಂದು ಮಿತಿ ಇಟ್ಕೊಂಡಿರ್ಬೇಕು. ನೀವು ಪಾಲಿಸಿ 1-2 ಜಾಸ್ತಿ ಮಾಡ್ಕೊಳಕ್ ಹೋಗಿ ಬದುಕೆ ಮುಳುಗೋದ್ರೆ ಈಗ ಏನಾಯ್ತು ಅಂದ್ರೆ ಎಲ್ಲಾರ ಚೆನ್ನಾಗಿದ್ರು, ಅವ್ರ ಅಣ್ಣ ತಮ್ಮದಿರು ಚೆನ್ನಾಗಿದ್ದವ್ರು ನನ್ನ ಹತ್ರ ಇವಾಗ ಚೆನ್ನಾಗಿಲ್ಲ ಅನ್ನೋದು ಅದೊಂದು ಬೇಜಾರು. ಇವಮ್ಮ ತಪ್ಪು ಮಾಡ್ತು ಅಂದ್ರೆ ಸಮಸ್ಯೆ ಅದಲ್ಲ. ಫಸ್ಟ್ ಆಫ್ ಆಲ್ ಅವರ ವೈಯಕ್ತಿಕ ವಿಚಾರಗಳನ್ನ ಹಂಚಿಕೊಳ್ಳಿಕ್ಕೆ ಅವಕಾಶ ಕೊಡಬಾರ್ದಲ್ಲ. ಆ ತಪ್ಪು ಯಾಕೆ? ನಿಮ್ಗೆ ಎಷ್ಟೇ ಕ್ಲೋಸ್ ಇರ್ಲಿ, ಏನೇ ಇರ್ಲಿ, ಹೀಗೆ ಗಂಡನ ಬಿಟ್ಟು ಬಂದು ಏನೋ ಅವ್ರ ಸಮಸ್ಯೆಗಳು ಅಂತ ಬಂದಾಗ ಇಂಟರ್ಫಿಯರ್ ಆಗಬಾರ್ದು. ಆದ್ರೂ ಇವಳೇನು ಹೇಳ್ತಿದ್ದಾಳೆ ಅಂತ ಅನ್ನೋದನ್ನ ಅವ್ರ ಮನೆಯವರ ಇಡೀ ಗಮನಕ್ಕೆ ತರುವಷ್ಟು ಕೆಲಸ ಮಾಡಿದ್ರು ನಿಮಗೆ ಆ ಪಾಪ ಪರಿಹಾರ ಆಗ್ತಿತ್ತು. ಹೌದು ಸರ್. ನಾನು ಅಲ್ಲಿ ಅವರ ಹತ್ರ ಮಾಡ್ಕೊಂಡು ತೊಟ್ಲು ಮಗು ಚಿವುಟಿದ್ದು ನೀವೇ, ತೊಟ್ಲು ತೂಗೋದು ನೀವೇ ಅಂದಂಗೆ ಅದು ಅಂದ್ರೆ ಇವತ್ತಿಗೆ ನಿಮಗೆ ಅದೇನು ಅನ್ನಿಸ್ತೇ ಇರಬಹುದು, ಮುಂದೊಂದು ಕಾಲ ಅವೆಲ್ಲ ನಿಮ್ಮನ್ನು ಕೆಡವುತ್ತವೆ. ಇಲ್ಲ ಸರ್, ತುಂಬಾ ಇದರಿಂದ ತುಂಬಾ ತಿಳ್ಕೊಂಡ್ಬಿಟ್ಟಿದೀನಿ ಸರ್. ನಾನು ಒಂದು ಸಹಾಯ ಮಾಡಕ್ ಹೋಗಿ 16 ತಪ್ಪಾಯ್ತಲ್ಲ ನಂದು ಅಂತ ವಾಸ್ತವವಾಗಿ ಸಹಾಯವೇ ಅಲ್ಲ ಅದು, ಕೇವಲ ನಿಮ್ಮ ಅಜ್ಞಾನದಿಂದ ನಿಮ್ಮ ಅವರ ನಡುವಿನ ಸಂಬಂಧದ ಸುಧಾರಣೆಗೆ ಮಾಡಿಕೊಂಡ ಅನ್ಯಾಯದ ಮಾರ್ಗ ಅದು. ಹಾಗೂ ಒಂದು ಕುಟುಂಬ ಹೆಂಡತಿ ಇಲ್ಲಿದ್ದಾಳೆ, ಅದು ಏನೇ ಜಗಳ ಆಗಿ ಬಂದಿರ್ಲಿ, ಏನೇ ಆಗಿರ್ಲಿ, ಒಂದು ಮಗು ಇರೋ ಹೆಣ್ಣು ತನ್ನ ಮಿತಿಯನ್ನ ಮೀರ್ತಾ ಇದ್ದಾಳೆ, ಅನ್ಯಾಯದ ಅಕ್ರಮದ ದಾರಿಯಲ್ಲಿ ಸಾಗುತ್ತಿದ್ದಾಳೆ ಎಂದಾಗ ನಾನು ಬುದ್ಧಿ ಹೇಳಬೇಕಿತ್ತು, ಮ್ಯಾಕ್ಸಿಮಮ್ ಅಲ್ಲಿಂದ ದೂರ ಇರಬೇಕಿತ್ತು. ಹೌದು, ಬುದ್ಧಿ ಹೇಳಿದ್ವಿ, ಆದ್ರೆ ಫೋನ್ ಕೊಟ್ಟಿ ಅವ್ರು ಕನ್ವರ್ಟ್ ಆಗ್ಬಿಟ್ಟಿದ್ದಾರೆ ಫೋನ್ ಇಂದ. ಅದೇನಾದ್ರೂ ಆಗಿರ್ಲಿ, ಅವ್ರ ಮನೆಯವರು ಅವ್ರ ಮನೆ ಹೆಣ್ಮಕ್ಳನ್ನ ಬುದ್ಧಿ ಕಲ್ಸ್ಕೊಂಡು ಅವ್ರ ಮನೆ ಹೆಣ್ಮಕ್ಳನ್ನ ಅದ್ಬಸ್ತಲ್ಲಿ ಇಟ್ಕೊಂಡಿದ್ರು, ದಾರಿ ಮಾಡ್ಕೊಟ್ಟಿದ್ ನೀವೇ ಅಲ್ಲ. ಹೌದೌದು, ನಾನು ಅವತ್ತು ಅಲ್ಲಿ ತಗೊಂಡೋಗಿ ಬಿಟ್ಟಿದ್ ನಾನೇ, ಫೋನ್ ಕೊಟ್ಟಿದ್ದು ಬಿಡುದು ನಾನು ಅಲ್ಲಿ ಬಿಟ್ಟಲ್ವೇ ಫೋನ್ ಕೊಟ್ಟಿದ್ದು. ಅವನು ಯಾರೋ ಒಂದು ಡೈವರ್ಸ್ ಆಗದೆ ಇರೋ ಹೆಣ್ಮಕ್ಳನ್ನ ಮನೆಯವ್ರಿಗೆ ಗೊತ್ತಿಲ್ದಂಗೆ ಅಥವಾ
ಡೈವರ್ಸ್ ಆಗಿಲ್ಲದೆ ಇರಲಿ, ಮದುವೆ ಆಗಿಲ್ಲದೆ ಇರಲಿ, ಮನೆಯವ್ರಿಗೆ ಗೊತ್ತಿಲ್ಲದಂಗೆ ಬಾ ಕರ್ಕೊಂಡು ಹೋಗ್ತೀನಿ, ಬಾ ಹಿಂಗಾಗ್ತೀನಿ ಅನ್ನೋನು ಯಾವನು ಬಾಳಿಸಲ್ಲ ಈ ಜೀವನದಲ್ಲಿ. ಅದರಲ್ಲೂ ಗಂಡನ ಬಿಟ್ಟು ಬಂದು ಏನೋ ಕಾರಣಕ್ಕೆ ತವ್ರ ಮನೇಲಿ ಇರೋಳನ್ನ ಬಾ ಕರ್ಕೊಂಡು ಹೋಗ್ತೀನಿ, ಬಾ ಮದುವೆ ಆಗೋಣ ಅಂತ ಅಂದ್ರೆ ಅವ್ರ ಮನೆಯವ್ರು ಕೊಟ್ಟಿಲ್ಲ ಅಂದ ಮಾತ್ರಕ್ಕೆ ಹೆಂಗ್ ಈಗ ಆಯ್ತು, ಏನಾಯ್ತು, ಕಡಿ ಯಾವ್ದು ಉಳಿತು, ಹಳೆ ಗಂಡನ ಪಾದವೆ ಗತಿ ಅಂತ ಬಂದಿಲ್ವಾ? ಹೌದು ಸರ್. ಈಗ ಅವ್ರ ಗಂಡ ಹತ್ರನೇ ಇಲ್ಲ. ಕಟ್ಕೊಂಡವನಿಗೆ ಇಟ್ಕೊಂಡವನಿಗೆ ವ್ಯತ್ಯಾಸ ಇದೆ. ಇಟ್ಕೊಂಡವನು ಸುಖ ಅನುಭವಿಸಿ ನಿನ್ನನ್ನು ಚರಂಡಿಲಿ ಹೆಣ ಮಾಡಿ ಬಿಸಾಕ್ತಾನೆ. ಹೀಗೆ ಕೇವಲ ನಿಮ್ಮ ಮೇಲಿನ ಮೋಹ, ನಿಮ್ಮ ದೇಹದ ಕುರಿತಾದ ಬಯಕೆ ಇಟ್ಕೊಂಡ್ ಕೇಳಲಿಕ್ಕೆ ಒಳಪಟ್ಟು ಇಟ್ಕೊಂಡ್ ಕರ್ಕೊಂಬಂದಲ್ಲೋ ಸಾಕ್ಸು ನಮ್ಮನ್ನು ಬಾಳಿಸು ಅಂತ ಹೆಂಗ್ ಕೇಳ್ತಾಳೆ? ಕೇಳಕ್ ಆಯ್ತಾ ಇಲ್ಲ ಸರ್, ಇವಾಗ ಕೇಳಲಿಲ್ಲ. ಅವ್ರಿಗೂ ಅದೇ ಧೈರ್ಯ. ಈಗ ಮಗನು ಅವರು ಜೀವನ ಮಾಡ್ಕೊಂಡು ಹೋಯ್ತಾ ಇದ್ದಾರೆ ಸರ್. ಅರ್ಥ ಮಾಡ್ಕೊಳ್ಳಿ. ತುಂಬಾ ಪಾಠ ಕಲ್ತ್ಕೊಂಡೆ ಸರ್. ಕೇಳಿದಾಗ ನನ್ನ ಮನೆ ಪರಿಸ್ಥಿತಿ ಏನಿದೆ ಅದನ್ನ ಯಾರೋ ಗುರುಗಳು ಹೇಳಬೇಕಾಗಿಲ್ಲ. ನನ್ನ ಮನೆಯಲ್ಲಿ ನನ್ನ ಹೆಂಡತಿ ಹಿಂಗೆ ಮಾಡಿದ್ರೆ ನನ್ನ ನಿರ್ಧಾರ ಏನಿರುತ್ತೆ ಅದನ್ನ ಇನ್ನೊಬ್ರಿಗೆ ಹೇಳ್ಬೇಕಾದ್ರೆ ನಾವು ಅಪ್ಲೈ ಮಾಡ್ಕೊಳ್ಬೇಕು. ಬಟ್ ನೀವು ಇದನ್ನ ಒಂದು ಪಾಠವಾಗಿ ತಗೊಂಡಿದ್ದೀರಾ, ಅದು ನಿಮ್ಮ ದೊಡ್ಡ ತುಂಬಾ ಪಾಠ ಕಲ್ತ್ಕೊಂಡೆ ಸರ್ ಇದರಿಂದ. ಹಾಗಾಗಿ ಇಷ್ಟೇ ಸರ್, ಇದನ್ನ ಹಂಚ್ಕೋಬೇಕು ಅಂತ ನಿಮ್ಮ ಹತ್ರ. ಇಲ್ಲಿ ಇದು ಹೇಳೋ ಮೂಲಕ ನೀವು ಜಗತ್ತಿಗೆ ಹೇಳ್ತಾ ಇದ್ದೀರಿ, ಬಹುಶಃ ಒಂದು ಮದುವೆಯಾದ ಹೆಣ್ಣಿನ ಜೀವನದಲ್ಲಿ ಒಂದು ವೇಳೆ ನೀವು ಸ್ನೇಹಿತರಾಗಿರಿ, ಏನೇ ಆಗಿರಿ, ಧರ್ಮದ ಸಲಹೆಗಳು, ನಿಮ್ಮ ಸಂಬಂಧಗಳಿಗಿಂತ ಧರ್ಮ ಮುಖ್ಯ ಸರ್. ಇವತ್ತಿಗೆ ಆ ಸಂಬಂಧ ನಿಮ್ಮನ್ನು ಬಿಟ್ಟು ಹೋಗ್ಬೋದು, ಬಟ್ ಇಂಥವ್ನಿಂದ ಹಿಂಗೆ ಸಂಸಾರ ಹಾಳಾಯ್ತುಕೊಳ್ಳೋ ಅನ್ನೋ ಒಂದು ಅಪವಾದ ಬಂದ್ರೆ ಅಂಟ್ಕೊಂಡ್ಬಿಡುತ್ತೆ. ಆ ಹುಡುಗಿ ಇವಾಗ ಒಂದು 3 ತಿಂಗಳಿಗೆ 6 ತಿಂಗಳಿಗೆ ಮಾಡ್ತಾ ಇರ್ತದೆ, ಈ ತರ ಇದ್ದೀನಿ, ಮಗನ ತಾವು ಈ ತರ ಇದ್ದೀನಿ, ಈ ತರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಮಾಡ್ತಾ ಇರ್ತದೆ. ಅದು ಇಷ್ಟೆಲ್ಲ ಕಲ್ತ ಮೇಲೆ ಅದು ನಿಮ್ ಬುದ್ಧಿ ಇರ್ಬೇಕದು. ಮಾತಾಡಬೇಡಿ ಅಂತ ಅಲ್ಲ, ಆದ್ರೆ ನಿಮ್ಮ ಮಿತಿ ಏನಿದೆ ಅನ್ನೋದು ನಿಮ್ಗೆ ಅರಿವಿರ್ಬೇಕು. ಹೌದು, ಭಗವಂತ ಪದೇ ಪದೇ ಅವಕಾಶಗಳು ಕೊಡಲ್ಲ. ಹಾಗೆ ಒಂದು ಸಂಸಾರ ನೋಡುವ, ಸಾಧ್ಯ ಆದ್ರೆ ಗಂಡನ ಜೊತೆ ಬಾಳು, ಇಲ್ಲ ಡೈವರ್ಸ್ ತಗೊಂಡು ಸಪರೇಟ್ ಬಾಳು. ಈ ತರ ಬದುಕಲಿಕ್ಕೆ ಹೋದ್ರೆ ಕಡೆಗೆ ನಿನ್ನ ಮಗನಿಗೆ ಒಳ್ಳೆ ತಾಯಿ ಆಗ್ಲಿಲ್ಲ, ಗಂಡನಿಗೆ ಒಳ್ಳೆ ಹೆಂಡತಿ ಆಗ್ಲಿಲ್ಲ, ಮನೆಗೆ ಒಳ್ಳೆ ಸೊಸೆ ಆಗ್ಲಿಲ್ಲ, ಸಮಾಜಕ್ಕೆ ಒಳ್ಳೆ ಪ್ರಜೆ ಆಗ್ಲಿಲ್ಲ, ನಿನ್ ಸೌಂದರ್ಯ ಇರೋವರೆಗೂ ಒಂಚೂರು ಆಟ ಆಡ್ತೀಯ, ಆಮೇಲೆ ನಾಯಿ ಬದುಕು ಆಗ್ಬಿಡುತ್ತೆ ನಿಂದು. ಅವನ ಬಂದು ನಿನ್ನ ಸೌಂದರ್ಯಕ್ಕೋಸ್ಕರ ನಿನ್ನನ್ನು 2 ದಿನ ಜೊತೆ ಇಟ್ಕೊಳ್ಬಹುದು. ಯಾವನು ಒಂದು ಮಗು ಇರೋ ತಾಯಿಯನ್ನು ಕರ್ಕೊಂಡು ಬಂದು ನಾನು ಬಾಳಿಸ್ತೀನಿ ಅನ್ನೋನು? ಇಂಡಿಪೆಂಡೆಂಟ್ ಆಗಿ ಬದುಕ್ತೀಯ, ಬದುಕು ತೋರ್ಸು. ನನ್ ಗಂಡಿಂಗ್ ಮಾಡ್ದ, ನಾನು ಯಾವನ್ ಕಾಲ್ದಡಿಗೂ ಹೋಗ್ಲಿಲ್ಲ, ನಾನು ಮಗುನ್ ಸಾಕೊಂಡು ಬದುಕ್ತಿದ್ದೀನಿ ಅನ್ನೋ ಆ ದಿಟ್ಟತನ ತೋರ್ಸು. ನಮ್ ತಾಯಿ ಇದೇ ವಿಚಾರ ಹೇಳಿದ್ರು, ಬೇಡ ಕಣವ, ನಿನ್ಗೆ ಬೇಡ ಕಣವ ಅಂತ ತುಂಬಾ ಹೇಳಿದ್ರು. ನಮ್ ತಾಯಿ ಮಾತು ಕೇಳದೆ ಹೋದ್ರು ಅವರು. ಇರ್ಲಿ, ಕಡೆಗೆಲ್ಲ ನೋಡಿ, ಅವ್ರಿಗಾದ್ರೆ ಈಗ ತಿದ್ದುಕೊಳ್ಳೋಕೆ ಅವಕಾಶ ಸಿಕ್ತೆ, ಎಷ್ಟೋ ಜನಕ್ಕೆ ಸಿಗಲ್ಲ, ಅವ್ರ ಬೀದಿ ಹೆಣಮಾಗ್ಬಿಡ್ತಾರೆ. ಹೌದು ಸರ್, ಹೌದು. ನಾನ್ ಕೇಳಿದ್ದೀನಿ ಸರ್, ತುಂಬಾ ಕಥೆಗಳು ಕೇಳಿದ್ದೀನಿ, ನಿಮ್ಮ ಎಪಿಸೋಡ್ಗಳನ್ನೆಲ್ಲ ತುಂಬಾ ಕೇಳಿದ್ದೀನಿ ಸರ್. ಹಾಗಾಗಿ ನಾವು ಲೋಕದಲ್ಲಿ 4 ಜನಕ್ಕೆ ಸಹಾಯ ಮಾಡಬೇಕು ಅನ್ನೋ ಬುದ್ಧಿ ಖಂಡಿತ ತಪ್ಪಲ್ಲ. ಆದ್ರೆ ವೃತ್ತಿಪರರಾಗಿ ನೀವು ಎಲ್ಲದಕ್ಕೊಂದು ಡಿಗ್ನಿಟಿ ಮೇಂಟೈನ್ ಮಾಡ್ಕೊಳ್ಬೇಕು. ಅದು ಏನು ಸಹಾಯ ಮಾಡ್ತಾರಲ್ಲ ಅವರು, ಗಂಡು ಮನೆಗೆ ಹೋಗ್ತೀನಿ ಅಂತ, ಗಂಡು ಮನೆಗೆ ಹೋಗ್ಲಿ, ನನ್ನ ಕೈಲಿ ಒಂದು 15,000 ಒಂದು 50,000 ರೂಪಾಯಿ ಸಹಾಯ ಸಪೋರ್ಟ್ ಮಾಡ್ತೀನಿ ಅಂದ್ರಲ್ಲ, ಪಾಪದ ಹಣ ಬೇಕೇ ಇರ್ಲಿಲ್ಲ. ಇದಕ್ಕೆ ಅವಳು ಕೂಡ ನಿಮ್ಮನ್ನು ಕೇಳಿರ್ಲಿಲ್ಲ. ಹೋಗೋಳ ಇದ್ರೆ ನಿಮ್ ಸಹಾಯ ಇಲ್ದೇನೋ ಅವಳು ಹೋಗ್ತಿದ್ಲು, ಒಂಚೂರು ಲೇಟಾಗಿ ಹೋಗ್ತಿದ್ಲು ಅಷ್ಟೇ ಅಲ್ವಾ? ಹೋಗ್ಬೇಕು, ನಾನು ಅಲ್ಲಿ ಸೇರ್ಬೇಕು ಅನ್ನೋದಿದ್ರೆ ಯಾರು ತಡೀತಿದ್ರು? ಬಟ್ ನಿಮ್ಮ ಹಣೆ ಬರ, ನೀವ್ ಅದಕ್ಕೆ ಸೇತುವೆ ಆಗ್ಬಿಟ್ರಿ. ಭಯಂಕರ. ಇನ್ನೂ ಒಂಚೂರು ಏನೋ ತಪ್ಪು ಬಿಂಬಿತವಾಗಿ ತಪ್ಪಾಗಿ ನಿಮ್ಮ ಹೆಂಡತಿಗೆ ಇನ್ನೂ ಹೇಳ್ಬಾರ್ದೆಲ್ಲ ಹೇಳಿ ಸೇರ್ಸಿ ಏನೇನೋ ಮಾಡಿದ್ರೆ ನಿನ್ ಸಂಸಾರ ಏನಾಗ್ತಿತ್ತು? ಇಲ್ಲಿ ಗೊತ್ತಾಯ್ತು ಸರ್, ನನ್ನ ಹೆಂಡತಿಗೆ ಗೊತ್ತಾಗಿ ನನ್ನ ಹೆಂಡತಿ ತುಂಬಾ ಅಪ್ಸೆಟ್ ಆದ್ಲು. ಏನೋ ಮಾಡಕ್ ಹೋಗಿ ಏನೋ ಆಯ್ತಲ್ರಿ ಅಂತ ಅಂದ್ಬಿಟ್ಟು ನಾನೇ ಸ್ವಲ್ಪ ಡಿಪ್ರೆಷನ್ಗೆ ಹೋಗ್ಬಿಟ್ಟು, ಆಮೇಲೆ ಆತರ ನಾನ್ ಡಿಪ್ರೆಷನ್ಗೆ ಹೋದಾಗ ಆಕ್ಚುಲಿ ಅವ್ರ ತಾಯಿ ನೀನೇನೋ ತಪ್ಪು ಮಾಡಿಲ್ಲ ಕಣಪ್ಪ, ನೀನ್ ಯಾಕಪ್ಪ ಇದ್ರಕೊತ್ತಿ, ಇದೆಲ್ಲಾ ಕತೆ ಬಂದ್ಮೇಲೆ ಈಚೆಗೆ ಅವ್ರ ತಾಯಿನೇ ನಂಗೆ ತುಂಬಾ ಸಪೋರ್ಟ್ ಮಾಡಿ ಈಚೆ ಕರ್ಕೊಂಡ್ ಬಂದವ್ರು ಸರ್. ಅವ್ರು ಹೇಳ್ಬೋದು, ಬಟ್ ವಾಸ್ತವವಾಗಿ ನೀವೇ ಅಲ್ಲಿ ಮೇನ್ ವಿಕ್ಟಿಮ್ ನಾನೇನೆ. ಆದ್ರೂ ನನಗೆ ಅನಿಸ್ತಾ ಇದೆ ಹಂತದಿಂದಲೂ ಕೂಡ ಹುಡುಗಿಯ ತಾಯಿನೇ ನನ್ ಕರ್ಕೊಂಡ್ ಬಂದವ್ರು ಈಚೆ. ಧರ್ಮವನ್ನ ಗಟ್ಟಿಯಾಗಿ ಉಚ್ಚಾರ ಮಾಡ್ಲೇ ಇಲ್ಲ ನೀವೆಲ್ಲೂ, ಹೇಳ್ತಾ ಇದ್ರಿ ಕೂಡ. ಆದ್ರೆ
ಅದಕ್ಕೆ ಧರ್ಮ ಹೇಳೋದು ಅಂದ್ರೆ ಹೆಂಗೆ ಅಂದ್ರೆ ಹಿಂಗೆ ಇರಬೇಕು, ಹಿಂಗಿಲ್ಲ ಅಂದ್ರೆ ನನ್ನ ಹತ್ರ ಬರಬೇಡಿ. ಧರ್ಮ ಹೇಳೋದು ಅಂದ್ರೆ ಹಂಗೆ ಎಲ್ಲ ಹೇಳ್ತೀನಿ, ಈ ಕಡೆ ಏನಾದ್ರು ಸಹಾಯ ಬೇಕಿದ್ರೆ ಕೇಳು ಅನ್ನೋ ತರ ಇದ್ರೆ ಆ ಕಡೆ ಎರಡೂ ಅಲ್ಲ ಅದು. ಅದೇ ನೀವು ಅಥವಾ ನಿಮ್ಮಂತವ್ರು ಇದ್ದೀರಾ ಅನ್ನೋ ಧೈರ್ಯದ ಮೇಲೆ ಹಂಗ ಮಾಡ್ತಾರ ಅವ್ರು ಕೆಲವೊಬ್ರು. ಇವನ್ ಅವನಿಗೂ ಬಂದಿದ್ದ ಅದೇ ಧೈರ್ಯ ಅಲ್ವಾ? ಹೌದು ಸರ್. ಈ ತರದ ಒಂದು ಅನ್ಯಾಯಕ್ಕೆ ನಾನು ಧೈರ್ಯವಾದ್ನಲ್ಲ, ಆ ಧೈರ್ಯವೂ ಕೂಡ ಹೊಲಸೆ. ಹೌದು ಸರ್, ಹೌದು. ಏನೋ ಇವರು ಚೆನ್ನಾಗಿ ನೋಡ್ಕೋತಾರೆ, ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ, ಏನೋ ದುಡ್ಡು ಕೊಡ್ತಾರೆ ಅನ್ನೋ ಕಾಲದಲ್ಲಿ ನಾನು ಸಪೋರ್ಟ್ ಮಾಡೋದಲ್ಲ, ಅದು ತಪ್ಪು ಸರ್. ನಂದು ಅವಶ್ಯವಾಗಿ ತಪ್ಪು. ಅವಳು ಇನ್ನೊಬ್ಬನಿಗೆ ಅಗ್ನಿ ಸಾಕ್ಷಿಯಾಗಿ ಹೆಂಡತಿ ಆದವಳು ಅಂತ ಗೊತ್ತಿದ್ದಾಗ ಪರಪುರುಷನ ಜೊತೆ ಒಂಚೂರು ಹೆಲ್ಪ್ ಆಗಲಿ ಅಂತ ಅನ್ನೋ ನಿಮ್ಮ ಉದ್ದೇಶ ಮೂಲತಃ ನೋಡಿದ್ರೆ ಒಳ್ಳೇದೇ ಆದ್ರೂ ಕೂಡ, ಆದ್ರೆ ಅವಳಿದ್ದ ಪರಿಸ್ಥಿತಿಯಲ್ಲಿ ಒಂಚೂರು ಪಂಜರ ತೆಗೆದ್ರೆ ಸಾಕು ಓಡೋಗ್ತೀವಿ ಅನ್ನೋದು ಅಂತ ಸ್ಥಿತಿಲಿ ಅವಳು ಇದ್ದಿದ್ದು. ಹೌದು ಸರ್. ಮನೆಯವ್ರು ಹೆಂಗೋ ಒದ್ದಾಡಿ ಪಂಜರದೊಳಗಡೆ ಇಟ್ರೆ ನೀವು ಬಾಗ್ಲು ತೆಗೆದ್ಬಿಟ್ಟು ಹಾರಕ್ ಬಿಟ್ರಿ. ಫೋನ್ ಆಗುತ್ತೆ ಅಂತ ನಿಮಗೆ ಗೊತ್ತಿರ್ಲಿಲ್ಲ. ಬಟ್ ಅದ್ರಲ್ಲೂ ನಮ್ಮ ಅಣ್ಣನ್ ತರ ಇದ್ದ ಸೀನಣ್ಣ ಈ ಕೆಲಸ ಮಾಡಿದ್ರಲ್ಲ ಅಂತ ಪಾಪ ಅವ್ರಿಗೆ ಬೇಜಾರಾಗೋಯ್ತು ಸರ್. ಅವ್ರ ಅಣ್ಣನ್ ಬೇಜಾರಾಗೋಯ್ತು ಭಯಂಕರ. ಅದು ಅದೇ ನಮ್ಮ ಮನೆಗಳಲ್ಲಿ ಅಂತವ್ ನಡೆದಾಗ್ಲೇ ಗೊತ್ತಾಗದ ಅದ್ರದ್ದು ದುಃಖ ಏನು ಅಂತ. ಬಟ್ ಅವರೇ ಕರ್ಕ ಬಂದು ಬ್ಯಾಂಕ್ ಹತ್ರ ಪರಿಚಯ ಮಾಡಿದ್ದು ಅಂತ ಅಂದ್ಬಿಟ್ರಲ್ಲ, ಅದಕ್ಕೆ ಸೀನಣ್ಣ ನಮ್ಮ ಹತ್ರ ಹಿಂಗ್ ಇದ್ಕೊಂಡು ಬುದ್ಧಿ ಕಲೀರಿ ಅಷ್ಟೇ, ಈ ಕೆಲಸ ಮಾಡ್ಬಿಟ್ರಲ್ಲ ಅಂತ ಅಂದ್ಬಿಟ್ಟು ಬೇಜಾರ್ ಮಾಡ್ಕೊಂಡ್ಬಿಟ್ರು ಸರ್. ಇದನ್ನು ಹೇಳೋ ಮೂಲಕ ಸಮಾಜಕ್ಕೆ ಹೇಳ್ತಿದ್ದೀರಿ, ಒಂದು ಸಂಸಾರದ ವಿಚಾರಗಳಲ್ಲಿ ಅಥವಾ ಅದರಲ್ಲೂ ಒಂಟಿ ಹೆಣ್ಣು ಅಂತ ಬಂದಾಗ ಅವಳು ನಿರ್ಧಾರ ನಿಮಿಷಕ್ಕೊಂದನ್ನು ತಗೊಳ್ತಾಳೆ, ನೀವು ಬಲಿ ಆಗಬೇಡಿ. ಧರ್ಮ ಏನಿದೆ ಅದನ್ನ ಅವಳು ಏನೇ ರೆಕಾರ್ಡ್ ಮಾಡಿ ಎಲ್ಲೇ ತೋರಿಸಿದ್ರು ಇವನ ಮಾತು ಧರ್ಮವೇ ಇತ್ತಪ್ಪ ಹಂಗಿದ್ರೆ ಉಚ್ಚಾರ ಮಾಡಿ. ಅವ್ಳಿಗೇನೋ ಗೊತ್ತಿಲ್ದಂಗೆ ಹೇಳೋಣ ಅಂತ ಹೋದಾಗ ಆ ಕಡೆ ಇರೋನು ಅದನ್ನ ತೆಗಿಸ್ತಾನ ಒಂದಿನ. ಹಾಗಾಗಿ ಯಾರೋ ಒಂದು ಅದರಲ್ಲೂ ಒಂಟಿ ಹೆಣ್ಣು ಬಂದಾಗ ಅದು ಭಯಂಕರ ಡೇಂಜರ್. ಅದು ಸಾಧ್ಯವಾದ್ರೆ ಒಳ್ಳೇದೇ ಹೇಳಬೇಕು. ಆ ಒಳ್ಳೇದು ಹೆಂಗೆ ಹೇಳಬೇಕು ಅಂದ್ರೆ ಅದನ್ನ ಇವಳು ಕೇಳಿ ಅವಳು ಗಂಡು ಕೇಳಿ ಯಾರು ಶತ್ರುಗಳು ಕೇಳಿ ಧರ್ಮನೇ ಅನ್ಬೇಕು. ಅವರು ಇವನಿಂದಲೇ ಹಿಂಗಾಯ್ತು ಅನ್ಬಾರ್ದು. ಧರ್ಮ ಎಲ್ಲಾ ಕಡೆಯೂ ಮನ್ನಣೆ ಗಳಿಸುತ್ತೆ, ಅದು ಶತ್ರುವಿನ ಕೋಟೆಯಲ್ಲೂ ಕೂಡ. ಇದ್ರ ಮೂಲಕ ಏನಾಯ್ತದೆ ಅಂತಂದ್ರೆ, ಏನೇ ತಪ್ಪು ಮಾಡಿದ್ರೆ ಎಂತ ಸಣ್ಣ ತಪ್ಪನ್ನು ಒಂದ್ ಟೈಮ್ ಹೆಂಗ್ ತಗ್ಲಾಕೋತೀವಿ ಅನ್ನೋದಕ್ಕೆ ಇದು ಉದಾಹರಣೆ ಸರ್. ಇದು ಧರ್ಮ ಬಿಟ್ಟು ನಡೆದವನು ಮುಂದೊಂದು ದಿನ ಬೆಂಕಿ ಗಾಳಿ ನೀರು ಸಾಕ್ಷಿಯಾಗಾದ್ರೂ ಮಾಡಿರ್ಬೇಕು. ಜನರ ಕಣ್ಣು ತಪ್ಪಿಸಬಹುದು, ಪಂಚಭೂತಗಳ ಕಣ್ಣು ತಪ್ಪಿಸೋಕೆ ಆಗಲ್ಲ ಸರ್. ಮೇಲ್ಗಡೆ ಒಬ್ಬ ನೋಡ್ತಾ ಇರ್ತಾನೆ, ಏನೇ ಮಾಡಿದ್ರು ಮೇಲ್ಗಡೆ ಒಬ್ಬನು ನ್ಯಾಯಾಧಿಪತಿ ಅವನೇನೆ ಇರ್ತಾನೆ. ಅವನು ಬಂದೇನೋ ನಾನಿದ್ದೀನಿ ಅನ್ಬಹುದು, ಗಂಡನ್ ಬಿಟ್ಟು ಬಾ ಅನ್ಬಹುದು, ಅದು ಅನ್ಬಹುದು. ಕಡೆಗೊಂದು ದಿವಸ ಭಿಕ್ಷೆ ಬೇಡಬೇಕಾಗುತ್ತೆ. ಅದು ಅನ್ನಕ್ಕೋಸ್ಕರ ಅಲ್ಲ, ಗೌರವಕ್ಕೋಸ್ಕರ. ಅನ್ನ ಇಲ್ದಿದ್ರೆ ಬದುಕಬಹುದು, ಒಂದು ಹೆಣ್ಣಿಗೆ ಮಾನ ಇಲ್ಲ ಆದ್ರೆ ಬದುಕೋಕಾಗಲ್ಲ. ಇರ್ಲಿ, ನಿಮ್ ಬದುಕಿಗೆ ಒಳ್ಳೇದಾಗ್ಲಿ, ಶುಭವಾಗ್ಲಿ. ಒಳ್ಳೇದಾಗ್ಲಿ. ಗೋವಿಂದ. ನೋಡಿ, ಇದರಿಂದ ಕಲಿಬೇಕಾದ ಪಾಠ ಬಹಳಷ್ಟಿದೆ. ನಮ್ಮ ಬದುಕಲ್ಲೂ ಈ ಥರದ ಸಹಾಯ ಮಾಡ್ಲಿಕ್ಕೆ ಹೋಗಿ ಬದುಕು ಹಾಳು ಮಾಡ್ಕೊಂಡಿರ್ತಾರೆ ತುಂಬ ಜನ. ಎಲ್ಲರ ಬದುಕಲ್ಲೂ ಎಚ್ಚರವಾಗಿರಿ. ಅಂಡ್ ಹೆಣ್ಮಕ್ಳು ದಯವಿಟ್ಟು ನಿಮ್ಮ ಬದುಕಿನ ಸಂಗಾತಿಯ ಆಯ್ಕೆ ಸಮಯದಲ್ಲಿ ಎಚ್ಚರವಾಗಿರಿ. ಹಾಗೂ ಅನಂತರ ಅದಕ್ಕೆ ಹುಡುಗಿ ಅಂತಲ್ಲ, ಹುಡುಗ ಆದರೂ ಅಷ್ಟೇ, ಆಯ್ಕೆ ಸಮಯದಲ್ಲಿ ಎಚ್ಚರವಾಗಿರಿ. ಹಾಗೆ ಆಯ್ಕೆ ಮಾಡಿಕೊಂಡಿದ್ದಕ್ಕೆ ಲಾಯಲ್ ಆಗಿರಿ, ಪ್ರೀತಿಸಿ, ಗೌರವಿಸಿ. ಅದು ಬಿಟ್ಟು ಏನೇನೋ ತಪ್ಪು ದಾರಿ ತುಳಿದು ಜೀವನ ಹಾಳು ಮಾಡಿಕೊಳ್ಬೇಡಿ. ಶುಭವಾಗಲಿ.